ಈ ರಾತ್ರಿಯ ಧ್ಯಾನಕ್ಕೋಸ್ಕರವಾಗಿ ಒಂದು ವಚನ ಭಾಗವನ್ನು ಓದಿಕೊಳ್ಳೋಣ. ನನಗನಿಸ್ತದೆ ಈ ವಚನ ಭಾಗಗಳು ಒಂದು ವೇಳೆ ಯಾರಾದರೂ ಕಳೆದ ದಿನಮಾನಗಳಲ್ಲಿ ಮಾತನಾಡಿರಬಹುದು. ಆದಾಗ್ಯೂ ಈ ರಾತ್ರಿ ಕೂಡ ದೇವರ ಆತ್ಮನು ನನಗೆ ಈ ಒಂದು ವಿಷಯದ ಮೇಲೆ ಸ್ವಲ್ಪವಾಗಿ ಮಾತನಾಡಿ ನಿಮ್ಮೆಲ್ಲರನ್ನ ಕರ್ತನ ಸೇವೆ ವಿಷಯದಲ್ಲಿ ಇನ್ನಷ್ಟು ಉತ್ತೇಜನ ಪಡಿಸುವುದಕ್ಕೆ ಬಯಸುವಂತವನಾಗಿದ್ದೇನೆ. ನೆಹಮಿಯನ ಗ್ರಂಥ 2ನೇ ಅಧ್ಯಾಯ 18ನೇ ವಚನ, ಬುಕ್ ಆಫ್ ನೆಹಮಾಯ ಚಾಪ್ಟರ್ 2 ವರ್ಸ್ 18, ಅದರ ಕೊನೆಯ ಭಾಗ, ಲಾಸ್ಟ್ ಪಾರ್ಟ್. ಇದಲ್ಲದೆ ನನ್ನ ದೇವರ ಕೃಪಾಹಸ್ತವು ನನ್ನನ್ನು ಪಾಲಿಸಿದ್ದನ್ನು, ಅರಸನು ನನಗೆ ಹೇಳಿದ್ದನ್ನು ಅವರಿಗೆ ವಿವರಿಸಿದನು. ಆಗ ಅವರು ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡರು. ಆಗ ಅವರು ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡರು. Let us start rebuilding. So they began this good work. ಇಲ್ಲಿ ಒಂದು ತಂಡ, ದೇವರಿಂದ ನೇಮಿಸಲ್ಪಟ್ಟಂತಹ, ದೇವರಿಂದ ಪ್ರತ್ಯೇಕಿಸಲ್ಪಟ್ಟಂತಹ ಒಂದು ತಂಡ, ಅವರು ಒಂದು ಪ್ರತ್ಯೇಕವಾದ ಕೆಲಸಕ್ಕಾಗಿ ಮುಂದಾಗುವುದನ್ನು ನಾವು ಗಮನಿಸುತ್ತೇವೆ. ಅದು ದೇವರ ನಿಯೋಗವಾಗಿದೆ, ದೇವರ ಯೋಜನೆಯಾಗಿದೆ. ಅದನ್ನ ಈಡೇರಿಸುವುದಕ್ಕೋಸ್ಕರವಾಗಿ ದೇವರು ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡು ಅವನೊಂದಿಗೆ ಕೆಲವೊಂದು ವ್ಯಕ್ತಿಗಳನ್ನು ಒಂದು ತಂಡವಾಗಿ ರೂಪಿಸಿಕೊಂಡು ತನ್ನ ಕೆಲಸವನ್ನ ದೇವರು ಮಾಡುತ್ತಿರುವುದನ್ನ ನಾವಲ್ಲಿ ಗಮನಿಸುತ್ತೇವೆ. ಅದು ದೇವರ ಕೆಲಸ, ದೇವ ಜನರಿಗೋಸ್ಕರವಾಗಿರುವಂತಹ ಕೆಲಸ, ದೇವರು ತನ್ನ ಜನರಿಗಾಗಿ ಕೊಟ್ಟಿರತಕ್ಕಂತಹ ಆ ದೇಶದ ವಿಷಯದಲ್ಲಿರತಕ್ಕಂತಹ ಒಂದು ಕೆಲಸ. ಪ್ರಿಯರೇ, ದೇವ ಜನರೇ, ದೇವರ ಮಕ್ಕಳೇ, ವಿ ಆರ್ ಕಾಲ್ಡ್ ಫಾರ್ ಬಿಲ್ಡಿಂಗ್ ದ ವರ್ಕ್ ಆಫ್ ಗಾಡ್. ದೇವರ ಕೆಲಸವನ್ನ ಮಾಡುವುದಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಹಾಗಿರುವಾಗ ದೇವಜನರಾಗಿರುವ ನಮ್ಮ ಜೀವನದಲ್ಲಿ ವ್ಯಕ್ತಿಗತವಾದ, ವೈಯಕ್ತಿಕವಾದಂತಹ ಒಂದು ನಿರ್ಮಾಣ, ಒಂದು ಕಟ್ಟುವಿಕೆ, ಅಥವಾ ನಮ್ಮ ಕುಟುಂಬಗಳನ್ನ ಕರ್ತನ ಚಿತ್ತದ ಮೇರೆಗೆ ಕಟ್ಟುವಂಥದ್ದು, ಸಭೆಯನ್ನ ಕರ್ತನ ಚಿತ್ತದ ಮೇರೆಗೆ ಕಟ್ಟುವಂಥದ್ದು, ದೇಶವನ್ನ ಕರ್ತನ ಚಿತ್ತದ ಮೇರೆಗೆ ಕಟ್ಟುವಂಥದ್ದು, ಇದೆಲ್ಲ ಎಲ್ಲಾ ಕಾರ್ಯಗಳಲ್ಲಿ ನಾವು ಕಟ್ಟೋಣದ ಅಥವಾ ಒಂದು ಕಟ್ಟುವಿಕೆಯ ಕೆಲಸದಲ್ಲಿ ಎಲ್ಲಾ ಸಮಯಗಳಲ್ಲಿ ನಿರತರಾಗಿರಬೇಕೆಂಬುದು ನಮ್ಮೆಲ್ಲರ ವಿಷಯವಾಗಿರತಕ್ಕಂಥ ದೇವರ ಆಶಯ. ಕರ್ತನ ಕೆಲಸದಲ್ಲಿ ನಾವು ಉದಾಸೀನರಾಗಿರಬಾರದು. ಉದಾಸೀನರಾಗಿರುವಂತವರು ಶಾಪಗ್ರಸ್ತರು ಎಂಬುದಾಗಿ ವಚನ ಹೇಳುತ್ತದೆ. ಸೊ ಕರ್ತನ ಸೇವೆಯಲ್ಲಿ, ಕರ್ತನ ಕೆಲಸದಲ್ಲಿ ಎಲ್ಲಾ ಸಮಯಗಳಲ್ಲೂ ನಾವು ಉತ್ಸುಕರಾಗಿ ಕಾಣಿಸಿಕೊಳ್ಳಬೇಕು. We need to be more happy to do the work of God which God has called us to do. ಆತನ ಆ ಕೆಲಸದಲ್ಲಿ ನಾವು ನಮ್ಮನ್ನು ಎಷ್ಟರ ಮಟ್ಟಿಗೆ ತೊಡಗಿಸಿಕೊಳ್ಳುತ್ತೇವೆ, ಅಷ್ಟರ ಮಟ್ಟಿಗೆ ದೇವರು ನಮ್ಮನ್ನ ಉಪಯೋಗಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಯೆರೂಸಲೇಮಿನ ಪೌಳಿ ಗೋಡೆಯನ್ನ ಕಟ್ಟುವ ವಿಷಯ, ನೆಹಮಿಯನು ಯಾವ ರೀತಿಯಲ್ಲಿ ಅದಕ್ಕೋಸ್ಕರವಾಗಿ ಮುಂದಾಗುತ್ತಾ ಇದ್ದಾನೆ, ಅವನ ಆ ಜೀವಿತವನ್ನು ಹೇಗೆ ಆ ಕಾರ್ಯಕ್ಕೋಸ್ಕರವಾಗಿ ತೊಡಗಿಸಿಕೊಳ್ಳುತ್ತಿದ್ದಾನೆ ಎಂಬುದು ಈ ಅಧ್ಯಾಯಗಳಲ್ಲಿ, ಈ ವಚನ ಭಾಗದಲ್ಲೆಲ್ಲ ನಾವು ಪ್ರತ್ಯೇಕವಾಗಿ ಗಮನಿಸಬಹುದಾಗಿದೆ. ಆ ವಿಷಯ, ಅದರ ಹಿನ್ನೆಲೆ ಎಲ್ಲವೂ ನಮಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ನಾನು ಹೆಚ್ಚು ವಿವರಿಸುವುದಕ್ಕಾಗಿ ಹೋಗುವುದಿಲ್ಲ. ಆದರೆ ನನ್ನ ಮುಂದಿರುವಂತಹ ಈ ಕೆಲವು ನಿಮಿಷಗಳಲ್ಲಿ ಕಟ್ಟುವಂತವರಾದ ನಮಗೆ ಇರಬೇಕಾದ ಕೆಲವು ಪ್ರಾಮುಖ್ಯವಾದ ಗುಣಗಳು ಏನೆಂಬುದನ್ನ ಈ ವಚನದ ಭಾಗದ ಮೂಲಕವಾಗಿ ತಿಳಿದುಕೊಳ್ಳುವುದಕ್ಕಾಗಿ ಅಥವಾ ಹಂಚಿಕೊಳ್ಳುವುದಕ್ಕಾಗಿ ನಾನು ಬಯಸ್ತಾ ಇದ್ದೇನೆ. ಬೀಯಿಂಗ್ ಎ ಬಿಲ್ಡರ್, being given for building the work of God, what is our responsibility, or what are the characteristics that we need in our life to complete the work of God which God has given to us or entrusted into us? ಅದನ್ನ ನಾವು ಈ ವಚನ ಭಾಗಗಳ ಮೂಲಕವಾಗಿ ತಿಳ್ಕೊಳ್ಳಲಿದ್ದೇವೆ.
ಇಲ್ಲಿ ಒಂದೊಂದು ವಿಷಯಗಳನ್ನು ನಾವು ಗಮನಿಸಿಕೊಳ್ಳೋಣ. ಮೊದಲನೇದಾಗಿ ನೆಹೆಮೀಯನ ಗ್ರಂಥ 1ನೇ ಅಧ್ಯಾಯದ 1ರಿಂದ 3 ವಚನಗಳಲ್ಲಿ ನಾವು ಅದನ್ನು ಓದುವಾಗ ಅದರ ಕೊನೆಯ ಭಾಗದಲ್ಲಿ ನಾವು ನೋಡುತ್ತೇವೆ. 1ರಿಂದ 3 ವಚನಗಳಲ್ಲಿ ಮುಖ್ಯವಾಗಿ 2ನೇ ವಚನವನ್ನ ಗಮನಿಸುವಾಗ, ಸಹೋದರರಲ್ಲಿ ಒಬ್ಬನಾದ ಹನಾನಿಯನು ಬೇರೆ ಕೆಲವು ಜನರು ಯಹೂದದಿಂದ ನನ್ನ ಬಳಿಗೆ ಬಂದರು. ಸೆರೆಯವರೊಳಗೆ ತಪ್ಪಿಸಿಕೊಂಡ ಯಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸಿದೆನು. ಹಲ್ಲೆಲೂಯಾ. ನೆಹೆಮೀಯನು ಶೂಷನ್ ಪಟ್ಟಣದಲ್ಲಿ, ಬಾಬಿಲೋನ್ ದೇಶದ ಶೂಷನ್ ಪಟ್ಟಣದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾನೆ, ಒಂದು ಉದ್ಯೋಗದಲ್ಲಿ ಕಾಣಿಸಿಕೊಂಡಿದ್ದಾನೆ. ಆದಾಗ್ಯೂ ಅವನು ಯಹೂದ್ಯನು, ಇಲ್ಲಿಗೆ ಸೆರೆಯಾಳಾಗಿ ಬಂದವನು. ದೇವರು ಅವನನ್ನು ಉನ್ನತ ಮಟ್ಟಕ್ಕೆ ನಡೆಸಿದ್ದಾನೆ. ಬಟ್ ತನ್ನ ದೇಶದ ಕುರಿತಾಗಿರುವಂತಹ ಆ ಒಂದು ಭಾರ ಅವನಲ್ಲಿ ತುಂಬಿಕೊಂಡಿರುವುದನ್ನು ನಾವಲ್ಲಿ ನೋಡುತ್ತೇವೆ. ಸೊ ಕಟ್ಟುವಂತವರಾದ, ನಿರ್ಮಾಣದಲ್ಲಿ ತೊಡಗಿಸಿಕೊಂಡಂತವರಾದ ನಮ್ಮ ಜೀವನದಲ್ಲಿ ಇರಬೇಕಾದಂತಹ ಮೊದಲನೆಯ ಅಂಶ ಏನಂದ್ರೆ, ಕಟ್ಟುವವರು ದರ್ಶನ ಮತ್ತು ಭಾರ ಹೊಂದಿದವರಾಗಿರಬೇಕು. The builder should have vision and burden for the work. ಒಂದು ಕೆಲಸವನ್ನ ನಾವು ಸಮರ್ಪಕವಾದ ರೀತಿಯಲ್ಲಿ ಮಾಡಬೇಕು ಅಂತ ಆದರೆ ನಮ್ಮಲ್ಲಿ ಅದರ ಕುರಿತಾಗಿರುವಂತಹ ಭಾರ, ದರ್ಶನ ಉಂಟಾಗಿರಬೇಕು. ಯಾವುದೇ ದರ್ಶನ ಇಲ್ಲದವನು, ಆ ವಿಷಯದ ಕುರಿತಾಗಿರುವಂತಹ ವಿಚಾರ ಇಲ್ಲದವನು, ಭಾರ ಇಲ್ಲದವನು ಯಾವ ಕೆಲಸಕ್ಕೂ ತನ್ನನ್ನು ತೊಡಗಿಸಿಕೊಳ್ಳುವುದಿಲ್ಲ. ಪೌಳಿ ಗೋಡೆ ಕಡಲ್ಪಟ್ಟಿದೆ, ಹಾಳು ಬಿದ್ದಿದೆ, ಅದರ ಕುರಿತಾಗಿ ವಿಚಾರ ಮಾಡುವಂತವ್ರು ಯಾರು ಇರಲಿಲ್ಲ, ಎಲ್ಲ ನೋಡುತ್ತಾ ಇದ್ದಾರೆ. ಆದ್ರೆ ಮುಂದೆ ನಾವು ಏನು ಮಾಡಬಹುದು ಎಂಬ ವಿಚಾರ ಯಾರ ಹೃದಯದಲ್ಲೂ ಕಾಣಿಸಿಕೊಂಡಿಲ್ಲ. ಎಲ್ಲರ ಕಣ್ಣು ಮುಂದೆ ಅದು ನಿಂದಾಸ್ಪದವಾದ ರೀತಿಯಲ್ಲಿ ಕಾಣಿಸಿಕೊಂಡಿದೆ, ಹಾಳು ಬಿದ್ದಿದೆ. It's all fallen, destroyed, and nobody is worried about it. So ಈಗ ನೆಹೆಮೀಯನ ಹೃದಯದಲ್ಲಿ ದೇವರು ಒಂದು ಭಾರವನ್ನು ಕೊಡುತ್ತಾ ಇದ್ದಾನೆ. ಒಂದು ಆ ದೇಶದ ಕುರಿತಾಗಿ, ಅಲ್ಲಿನ ಸ್ಥಿತಿಗತಿಗಳ ಕುರಿತಾಗಿ, ಅಲ್ಲಿನ ಜನರ ಕುರಿತಾಗಿ, ಕಡಲ್ಪಟ್ಟಂತಹ ಪೌಳಿ ಗೋಡೆ ವಿಷಯದಲ್ಲೆಲ್ಲ ನೆಹೆಮೀಯನು ವಿಚಾರಿಸ್ತಾ ಇದ್ದಾನೆ. ಅವನು ವಿಚಾರಿಸುವುದು ಯಾಕಂದ್ರೆ ಅವನಿಗೆ ಆ ದೇಶದ ಕುರಿತಾಗಿರುವಂತ ಒಂದು ವಿಚಾರ ಇರುವುದರಿಂದಲೇ. ಆ ವಿಚಾರ ಇಲ್ಲದವನು ಅದರ ಬಗ್ಗೆ ಯಾವತ್ತೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. No one will break their heads if they have no interest of that particular work. ಇಲ್ಲಿ ನೆಹೆಮೀಯನು ಸಹೋದರಲ್ಲಿ ಒಬ್ಬರಲ್ಲಿ ವಿಚಾರಿಸ್ತಾ ಇದ್ದಾನೆ, ಅವನ ವಿಷಯವನ್ನು ತಿಳ್ಕೊಳ್ಳುತ್ತಾ ಇದ್ದಾನೆ. ದೇವರ ಮಕ್ಕಳೇ, ದೇವರ ಕೆಲಸಕ್ಕಾಗಿ, ದೇವರ ಸಭೆಯನ್ನ ಕಟ್ಟುವ, ದೇವರ ರಾಜ್ಯವನ್ನು ವಿಸ್ತರಿಸುವ, ವಿಶ್ವಾಸಿಗಳನ್ನು ಕರ್ತನಲ್ಲಿ ಬೆಳೆಸುವ, ನಮ್ಮನ್ನು ಆತ್ಮಿಕವಾಗಿ ಬೆಳೆಸುವ ಆ ಒಂದು ಕಾರ್ಯದಲ್ಲಿ ನಾವುಗಳು ಮುಂದಾಗಬೇಕು ಅಂತಾದ್ರೆ, ಅದರಲ್ಲಿ ನಾವು ನಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು ಅಂತ ಆದ್ರೆ ಅದರ ವಿಷಯವಾಗಿರತಕ್ಕಂತ ಒಂದು ಭಾರ ನಮ್ಮಲ್ಲಿರಬೇಕು. ನಮ್ಮ ಸಭೆ ವಿಷಯದಲ್ಲಿ ನಮಗೊಂದು ಭಾರ ಇರಬೇಕು. ವಿಶ್ವಾಸಿ ಕುಟುಂಬಗಳ ವಿಷಯದಲ್ಲಿ ನಮಗೊಂದು ಭಾರ ಇರಬೇಕು. ನಮ್ಮ ವೈಯಕ್ತಿಕ ಜೀವನದ ವಿಷಯದಲ್ಲಿ, ನಮ್ಮ ಕುಟುಂಬದ ವಿಷಯದಲ್ಲಿ, ನಮ್ಮ ಮಕ್ಕಳ ವಿಷಯದಲ್ಲಿ, ಮುಂದಿನ ತಲೆಮಾರುಗಳ ವಿಷಯದಲ್ಲಿ ದೇವರ ಜನರಾಗಿ, ದೇವರ ಸೇವಕರಾಗಿ ಸೇವೆಯ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿರುವಂತಹ ಇವತ್ತಿನ ಈ ದಿನಗಳ ಸೇವೆಗಾಗಿ ಕರೆಯಲ್ಪಟ್ಟಂತಹ ನಾವುಗಳು ಆ ಒಂದು ಭಾರವನ್ನು ಹೊತ್ತುಕೊಳ್ಳುವಾಗ ಮಾತ್ರವೇ ನಮಗೆ ದೇವರು ಆ ದರ್ಶನವನ್ನು ಕೊಡುತ್ತಾನೆ. ಆ ದರ್ಶನದ ಮೇರೆಗೆ ಕರ್ತನ ಕೆಲಸಗಳನ್ನ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯವಾಗುವಂತದ್ದಾಗಿದೆ. ನಾವೆಲ್ಲರೂ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದೇವೆ, ಕಟ್ಟುತ್ತಾ ಇದ್ದೇವೆ, ಜೀವಿತಗಳನ್ನು ಕಟ್ಟುತ್ತಾ ಇದ್ದೇವೆ, ಕರ್ತನ ಭವನಕ್ಕಾಗಿ ಸಭೆಯನ್ನು ಸಿದ್ಧಪಡಿಸುತ್ತಾ ಇದ್ದೇವೆ. ದೇವರು ನಮಗೆ ಕೊಟ್ಟಂತ ಜವಾಬ್ದಾರಿಗಳನ್ನು ನಾವು ಮಾಡಬೇಕಾಗಿದೆ. ಅದೆಲ್ಲವನ್ನು ನಾವು ಮಾಡಬೇಕು ಅಂತ ಆದ್ರೆ ಅದರ ವಿಷಯವಾಗಿರತಕ್ಕಂಥ ಒಂದು ಭಾರ ನಮ್ಮ ಜೀವನದಲ್ಲಿ ಉಂಟಾಗಬೇಕು. ಹಾಲೆಲೂಯಾ.
ಯಾರಲ್ಲಿಯೂ ಆ ಭಾರ ದರ್ಶನ ಇಲ್ಲ ಎಂಬುದಾಗಿ ನಾನು ಹೇಳುತ್ತಾ ಇಲ್ಲ. ಆದ್ರೆ ಇನ್ನೂ ಹೆಚ್ಚಾಗಿ ನಾವು ಕರ್ತನಿಗಾಗಿ ಮಾಡಬೇಕು ಅಂತ ಆಗಿ ನಾವು ಬಯಸುವುದಾಗಿದ್ರೆ ನಮ್ಮಲ್ಲಿ ಇನ್ನಷ್ಟು ಅದರ ಕುರಿತಾಗಿರುವಂತಹ ಭಾರ ಉಂಟಾಗಲೇಬೇಕು. ಆ ಆಸಕ್ತಿ ನಮ್ಮಲ್ಲಿ ಎಲ್ಲಾ ಸಮಯಗಳಲ್ಲಿ ಕಾಣಿಸಿಕೊಳ್ಳಬೇಕು. ಇವತ್ತು ಅನೇಕರು ಮೌನವಾಗಿದ್ದಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತಾ ಇಲ್ಲ, ಸುಮ್ಮನಾಗಿದ್ದಾರೆ. ಯಾಕೆ? ನಮ್ಮ ದರ್ಶನಗಳು, ನಮ್ಮಲ್ಲಿರತಕ್ಕಂಥ ಭಾರ, ಕರ್ತನ ಸೇವೆ ಕುರಿತಾಗಿರುವಂತಹ ಆ ಒಂದು ಭಾರ ಕಡಿಮೆ ಆಗುತ್ತಾ ಇದೆ. ಪ್ರಿಯರೇ, ನಮ್ಮಲ್ಲಿ ಪ್ರತಿಯೊಂದು ವಿಷಯಗಳನ್ನ ತಿಳುಕೊಳ್ಳುವಂತಹ, ವಿಚಾರಿಸಿಕೊಳ್ಳುವಂತಹ ಒಂದು ಒಳ್ಳೆಯ ಮನಸ್ಸನ್ನ ಕರ್ತನನ್ನು ಅನುಗ್ರಹಿಸುವುದಕ್ಕಾಗಿ ನಾವು ಕರ್ತನಲ್ಲಿ ಪ್ರಾರ್ಥಿಸುವಂತವರಾಗಿರೋಣ. ಬಹಳ ಪ್ರಾಮುಖ್ಯ. ವಿ ನೀಡ್ ಟು ಎನ್ಕ್ವೈರ್, ವಿ ನೀಡ್ ಟು ಆಸ್ಕ್. ಅಲ್ಲಿ ಇಂಗ್ಲಿಷ್ ಅಲ್ಲಿ ನಾವು ನೋಡುವಾಗ ನೆಹಮಿಯಾ ವಾಸ್ ಆಸ್ಕಿಂಗ್ ಕ್ವಶನ್ಸ್ ಟು ದೆಮ್. ನೂರಾರು ಪ್ರಶ್ನೆಗಳನ್ನು ಹಾಕುತ್ತಾ ಇದ್ದಾನೆ. He was enquiring to them, with them. ಅಂದ್ರೆ ಆ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಆದ್ರೆ ಹಾಗೆ ನಾವು ಪ್ರಶ್ನೆಗಳನ್ನ ಹಾಕಿಕೊಳ್ಳುವಾಗ ಮಾತ್ರವೇ ಅದು ಸಾಧ್ಯ. ಏನಾಗ್ಬೇಕು, ಎಲ್ಲಿ ಏನು ನಾವು ಮಾಡಬೇಕಾಗಿದೆ, ಎಲ್ಲಿ ತೊಂದರೆ ಆಗಿದೆ, ಎಲ್ಲಿ ಸಮಸ್ಯೆಗಳಾಗಿದೆ, ಎಲ್ಲಿ ಹಾಳು ಬಿದ್ದಿದೆ, ಎಲ್ಲಿ ಕೆಡವಲ್ಪಟ್ಟಿದೆ, ಅಥವಾ ಜನರ ಸ್ಥಿತಿಗತಿಗಳೇನು ಎಂಬುದೆಲ್ಲವನ್ನ ವಿಚಾರಿಸುವಂತ ಒಂದು ಮನಸ್ಸು ನಮ್ಮಲ್ಲಿ ಉಂಟಾಗುವಾಗ ಮಾತ್ರ ಅದೇನನ್ನು ಸೂಚಿಸ್ತಾ ಅಂದ್ರೆ ಸೇವೆ ಕುರಿತಾಗಿರುವಂತಹ ನಮ್ಮ ಭಾರ ಎಷ್ಟಿದೆ, ದರ್ಶನ ಎಷ್ಟರ ಮಟ್ಟಿಗಿದೆ ಎಂಬುದನ್ನ ಅದು ಸೂಚಿಸುವಂತದ್ದಾಗಿದೆ. ಅನೇಕ ವಿಷಯಗಳಿದೆ. ಈ ವಿಷಯಗಳ ಕುರಿತಾಗೆಲ್ಲ ಒಂದು ವೇಳೆ ನೀವು ಕೇಳಿಸಿಕೊಂಡಿದ್ದಿರಬಹುದು. ಆದಾಗ್ಯೂ ಮತ್ತೊಂದು ಆವರ್ತಿ ನಿಮ್ಮ ಗಮನಕ್ಕೆ ಅದನ್ನು ತರುತ್ತಾ ಇದ್ದೇನಷ್ಟೇ. ಆ ವಾಕ್ಯಗಳು ಮತ್ತೊಮ್ಮೆ ನಮ್ಮನ್ನು ಕರ್ತನ ಸೇವೆಗಾಗಿ ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಸ್ತೋತ್ರ. ಎರಡನೇದಾಗಿ 1ನೇ ಅಧ್ಯಾಯದ 4ರಿಂದ 11 ವಚನಗಳನ್ನು ಓದುವಾಗ, ಮೇನ್ಲಿ ವರ್ಸ್ 4, 4ನೇ ವಚನ ಓದುವಾಗ ಅಲ್ಲಿ ಇನ್ನೊಂದು ಪ್ರಾಮುಖ್ಯವಾದ ಲಕ್ಷಣವು ನಮಗೆ ಸಿಗುತ್ತದೆ. ಕಟ್ಟುವವನಿಗೆ ಇರಬೇಕಾದ ಒಂದು ಪ್ರಾಮುಖ್ಯವಾದ ಒಂದು ಲಕ್ಷಣ, ಒಂದು ಕ್ಯಾರೆಕ್ಟರ್ ಏನಂದ್ರೆ, ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೇನು. ಹಲ್ಲೆಲೂಯಾ. ಅಂದ್ರೆ ವಚನದಲ್ಲಿ ಹೀಗೆ ಹೇಳುತ್ತದೆ, ಕಟ್ಟುವವರು ಉಪವಾಸ ಮತ್ತು ಪ್ರಾರ್ಥನೆಗೆ ಪ್ರಾಧಾನ್ಯತೆಯನ್ನ ಕೊಡುವಂತವರಾಗಿರಬೇಕು. He should give more importance for fasting and prayer. ಇದನ್ನೇ ಪದೇ ಪದೇ ನಾವು ಎಲ್ಲಾ ಸಮಯಗಳಲ್ಲಿ ಕೇಳಿಸಿಕೊಳ್ತಾ ಇದ್ದೇವೆ. ಪದೇ ಪದೇ ನಾವು ಕೇಳಿಸಿಕೊಳ್ತಾ ಇದ್ದೇವೆ. ಪ್ರಾರ್ಥನೆ, ಉಪವಾಸ, ಈ ವಿಷಯಗಳು ನಮ್ಮಲ್ಲಿ ಹೆಚ್ಚಿನವರು ಅದನ್ನು ಮಾಡುತ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಝೂಮ್ ಮೀಟಿಂಗ್ಗಳು ಕಾಣಿಸಿಕೊಂಡಿದ್ದರಿಂದ ಪ್ರಾರ್ಥನೆಗಾಗಿ ಅನೇಕರು ಸಮಯಗಳನ್ನು ಪ್ರತ್ಯೇಕಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಅದನ್ನು ಯಾಕೆ ಮಾಡುತ್ತಿದ್ದಾರೆ ಅಂದ್ರೆ ಅದರ ಪ್ರಾಮುಖ್ಯತೆ ಅವರು ಮನವರಿಕೆ ಮಾಡಿಕೊಂಡಿದ್ದಾರೆ. ಪ್ರಾರ್ಥನೆಗೆ ಇರುವಷ್ಟು ಪ್ರಾಮುಖ್ಯತೆ ಬೇರೆ ಯಾವುದಕ್ಕೂ ಇಲ್ಲ. ಆ ಪ್ರಾರ್ಥನೆಯಲ್ಲಿ ಉಪವಾಸವೂ ಇದ್ದರೆ ಇನ್ನಷ್ಟು ಉತ್ತಮವಾದದ್ದು. ಅಂದ್ರೆ ಅದು ನಮ್ಮ ಸೇವೆ ಕುರಿತಾಗಿರತಕ್ಕಂಥ ಭಾರವನ್ನ ಇಮ್ಮಡಿಗೊಳಿಸುವಂತದ್ದಾಗಿರುತ್ತದೆ. ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಬಹಳಷ್ಟು ಉದಾಹರಣೆಗಳು ನಾವು ನೋಡುತ್ತೇವೆ. ಹೊಸ ಒಡಂಬಡಿಕೆ ಸಭೆಯ ಆ ಪ್ರಾರಂಭ, ಮುಂದಿನ ಅದರ ಬೆಳವಣಿಗೆ, ಅದರೆಲ್ಲದರ ಹಿನ್ನೆಲೆಯಲ್ಲಿ we can see how much they have given importance for the prayer, fasting. ಪ್ರಾರ್ಥನಾ ಜೀವಿತ ಯಾವತ್ತೂ ಕಡಿಮೆ ಆಗಬಾರದು. ಯಾಕಂದ್ರೆ ಎಲ್ಲದಕ್ಕೂ ಒಂದೇ ಒಂದು ಪರಿಹಾರ ಏನೆಂದರೆ ಪ್ರಾರ್ಥನೆ. ದೇವರೊಂದಿಗೆ ಮಾತನಾಡುವುದು, ದೇವರಲ್ಲಿ ಆ ವಿಷಯಗಳನ್ನು ಅರಿಕೆ ಮಾಡುವಂಥದ್ದು, ದೇವರೊಂದಿಗೆ ಆ ವಿಷಯಗಳ ನಮ್ಮ ಹೃದಯದ ಭಾರವನ್ನು ಹಂಚಿಕೊಳ್ಳುವಂಥದ್ದು. ಯಾಕಂದ್ರೆ ಇದು ಕರ್ತನ ಕೆಲಸ, ಕರ್ತನ ಸೇವೆ, ಆತ್ಮಗಳ ರಕ್ಷಣೆ, ಸಭೆಯ ಬೆಳವಣಿಗೆ, ದೇವರ ರಾಜ್ಯದ ಅಭಿವೃದ್ಧಿ, ಕರ್ತನ ಬರೋಣಕ್ಕಾಗಿ ಸಭೆಯನ್ನು ಸಿದ್ಧಪಡಿಸುವಂಥದ್ದೆಲ್ಲವೂ ಕರ್ತನ ಕಾರ್ಯಗಳು. ಅದನ್ನ ಅತ್ಯುತ್ತಮವಾದ ರೀತಿಯಲ್ಲಿ ನಡೆಸಬೇಕೆಂಬುದು ದೇವರ ಉದ್ದೇಶವಾಗಿದೆ. ಆ ಕಾರ್ಯಗಳನ್ನು ನಡೆಸುವುದಕ್ಕೆ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುವಾಗ we also should have the same mind of Christ. ಆತನ ಅದೇ ಮನೋಭಾವನೆ ನಮ್ಮಲ್ಲಿ ಉಂಟಾಗಬೇಕು, ಅದೇ ವಿಚಾರ ನಮ್ಮಲ್ಲಿ ಬರಬೇಕು.
ಅದು ಬರಬೇಕು ಅಂತ ಆದ್ರೆ ನಾವು ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳುವಾಗ ಮಾತ್ರವೇ ಸಾಧ್ಯ. ದೇವರು ಆಗ ನಮ್ಮಲ್ಲಿ ಹೆಚ್ಚಿನ ಜ್ಞಾನವನ್ನ, ಹೆಚ್ಚಿನ ಕೃಪೆಯನ್ನ, ಹೆಚ್ಚಿನ ಬಲವನ್ನ, ಹೆಚ್ಚಿನ ಅಧಿಕಾರವನ್ನ, ಹೆಚ್ಚಿನ ಶಕ್ತಿಯನ್ನ, ಧೈರ್ಯವನ್ನ ಅನುಗ್ರಹಿಸಿ ಆ ಕಾರ್ಯದಲ್ಲಿ ನಮ್ಮನ್ನು ಮುನ್ನಡೆಸುವುದಕ್ಕೆ ಅದು ಸಹಾಯಕವಾಗುತ್ತದೆ. ಎಲ್ಲಿ ಪ್ರಾರ್ಥನೆ ಕಡಿಮೆ ಆಗಿದೆಯೋ ಅಲ್ಲಿ ಬೆಳವಣಿಗೆ ಕುಂಠಿತವಾಗಿರುತ್ತದೆ. ನಮ್ಮ ಆತ್ಮಿಕ ಜೀವನದ ಬೆಳವಣಿಗೆ ಯಾವಾಗಲೂ ಬೆನ್ನೆಲುಬಾಗಿ ಆಧಾರವಾಗಿ ನಿಂತುಕೊಳ್ಳುವಂಥದ್ದು ಪ್ರಾರ್ಥನೆಯಾಗಿದೆ. ಈ ಕೊರೋನಾ ಸೀಸನ್ ಅಲ್ಲಿ ಎಲ್ಲವೂ ಏನು ಮುಚ್ಚಲ್ಪಟ್ಟಂತ ಒಂದು ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ. ಅದು ತೆರೆಯಲ್ಪಡಬೇಕು, ಬಾಗಿಲುಗಳು ಓಪನ್ ಆಗಬೇಕು, ಸಭೆ ಇನ್ನಷ್ಟು ಉತ್ತಮವಾದ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಈ ದಿನಗಳು, ಈ ಕೊರೋನಾ ಸಮಯಗಳು ನಿಜವಾಗಿ ನಾನು ಹೇಳುವುದಾದ್ರೆ ಪ್ರಾರ್ಥನೆಗಾಗಿ, ಉಪವಾಸಕ್ಕಾಗಿ ದೇವರು ನಮಗೆ ಕೊಟ್ಟಿರುವಂತಹ ಸಮಯಗಳಾಗಿದೆ. ಹಲ್ಲೆಲೂಯ. ನೆಹಮಿಯನು ಆ ವಿಷಯವನ್ನು ಕೇಳಿಸಿಕೊಂಡಾಗ ಅವನು ಉಪವಾಸದಲ್ಲಿದ್ದು ಪ್ರಾರ್ಥನೆಯನ್ನು ಮಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ಸುಮಾರು ದಿನಗಳು ಅವನು ಪ್ರಾರ್ಥನೆ ಮಾಡುತ್ತಾ ಇದ್ದ. ಯಾಕಂದ್ರೆ ಅವನಲ್ಲಿ ಒಂದೇ ಒಂದು ಆಶೆ, ಕೆಡವಲ್ಪಟ್ಟಂತ ಪೌಳಿ ಗೋಡೆ ಕಟ್ಟಲ್ಪಡಬೇಕು. ಅದಕ್ಕಾಗಿ ನಾನೇನ್ ಮಾಡಬೇಕು? ದೇವರ ಸಂಗಡ ಬೇಡಿ ಕರ್ತನಲ್ಲಿ ನಾನು ಕೇಳಿಕೊಂಡು ಅದಕ್ಕೆ ಬೇಕಾದಂತಹ ಸೂಕ್ತ ಕ್ರಮಗಳನ್ನು ನಾನು ತೆಗೆದುಕೊಳ್ಳಬೇಕು. ಅದಕ್ಕೆ ದೇವರನ್ನು ನಡೆಸುತ್ತಾನೆಂಬಂತಹ ಆ ಒಂದು ವಿಶ್ವಾಸ ಅವನಲ್ಲಿ ಕಾಣಿಸಲ್ಪಟ್ಟಿದೆ. ದೇವಜನರೇ, ದೇವರ ಮಕ್ಕಳಾದ ನಮ್ಮಲ್ಲಿ, ದೇವರ ಸೇವೆಯಲ್ಲಿ ಕಾಣಿಸಿಕೊಂಡಂತ ನಮ್ಮಲ್ಲಿ ಈ ಒಂದು ಕಾರ್ಯ ಬಹಳಷ್ಟು ಶ್ರೇಷ್ಠವಾದ ರೀತಿಯಲ್ಲಿ ಅದು ಬೆಳೆಯಬೇಕು. ಇಟ್ ಶುಡ್ ಗ್ರೋ ಇನ್ ಅ ಬೆಟರ್ ಅಂಡ್ ಬೆಟರ್ ವೇ. ವಿ ನೀಡ್ ಟು ಡೆವಲಪ್ our prayer life. We need to develop fasting and praying, spending time in the presence of God, and it is very much needed in our life. ನಾವು ಮಾಡುವರೇ ಸರಿ, ಆದರೆ ಇನ್ನೂ ಬೇಕು ಎಂಬುದನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳುವಂಥದ್ದು ಈ ರಾತ್ರಿಯಲ್ಲಿ ನನ್ನ ಕರ್ತವ್ಯವಾಗಿದೆ. ಕರ್ತನು ಅದನ್ನೇ ಹೇಳುತ್ತಾ ಇದ್ದಾನೆ, ಶಿಷ್ಯರಿಗೆ ಹೇಳುತ್ತಾ ಎಲ್ಲಾ ಸಮಯ ಅದನ್ನೇ ಹೇಳುತ್ತಿದ್ದಾನೆ, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ ಎಂಬುದಾಗಿ. ಇನ್ನೂ ಪ್ರಾರ್ಥನೆ ಮಾಡೋದು. ಪೌಲನು ಅದೇ ಪ್ರಾರ್ಥನಾ ವಿಷಯಗಳನ್ನೇ ಮತ್ತೆ ಪುನರುಚ್ಚರಿಸುತ್ತಾ ಇದ್ದಾನೆ. ಇವತ್ತು ಕೂಡ ಸೇವಕರು ಅದನ್ನೇ ಹೇಳುತ್ತಾ ಇದ್ದಾರೆ, ನಾವೆಲ್ಲರೂ ಅದನ್ನೇ ಹೇಳುತ್ತಾ ಇದ್ದೇವೆ. ಅದೆಲ್ಲವೂ ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯ. ಪ್ರಾರ್ಥನೆ ಇಲ್ಲದೆ ಯಾವುದೊಂದು ಮುಂದೆ ಸಾಗುವುದಿಲ್ಲ. ನಾವು ಮುಂದೆ ನೋಡುತ್ತೇವೆ, ಅನೇಕ ವಿಷಯಗಳು ನಡೀತಾ ಇದೆ. ಅದೆಲ್ಲ ನಡೆಯುವುದಕ್ಕೆ ಒಂದೇ ಒಂದು ಕಾರಣ ಏನಂದ್ರೆ, ಅವರ ದೇವರ ಸನ್ನಿಧಿಯಲ್ಲಿ ಆ ಸಮಯಗಳನ್ನು ಹಾಗೆ ಪ್ರತ್ಯೇಕಿಸಿಕೊಂಡು ಪ್ರಾರ್ಥನೆಯಲ್ಲಿ ಕಾಣಿಸಿಕೊಂಡದ್ದು, ದೇವರ ಮುಂದೆ ಕಣ್ಣೀರಿಟ್ಟದ್ದು, ದೇವರ ಮುಂದೆ ವಿಜ್ಞಾಪನೆ ಮಾಡಿರುವಂತದ್ದು, ವಿಷಯಗಳನ್ನ ಪ್ರಸ್ತಾಪನೆ ಮಾಡಿರುವಂತದ್ದು, ದೇವರಿಗೆ ಆ ವಿಷಯಗಳನ್ನ, ತನ್ನ ಹೃದಯದ ಆ ಭಾರವನ್ನ ಅವನು ಅಲ್ಲಿ ಪ್ರಕಟ ಮಾಡಿರುವಂತದ್ದು. ಯಾಕಂದ್ರೆ ಮುಂದೆ ನಾವು ನೋಡುತ್ತೇವೆ ಈ ಒಳ್ಳೆಯ ಕಾರ್ಯಕ್ಕಾಗಿ ಅವ್ರ ಜೊತೆಯಾಗಿ ಮುಂದೆ ಸಾಗುವಂತದನ್ನ. ಸ್ತೋತ್ರ, ಹಲ್ಲೆಲೂಯ. ಮೂರನೇದಾಗಿ ನೆಹೆಮೀಯನ ಗ್ರಂಥ 2ನೇ ಅಧ್ಯಾಯ 6ನೇ ವಚನಕ್ಕೆ ಬರುವಾಗ, ನೆಹೆಮೀಯನ ಗ್ರಂಥ 2ನೇ ಅಧ್ಯಾಯ 6ನೇ ವಚನದಲ್ಲಿ, ಅರಸನು ಪ್ರಯಾಣಕ್ಕೆ ನಿನಗೆ ಎಷ್ಟು ಕಾಲ ಬೇಕು, ಯಾವಾಗ ಹಿಂದಿರುಗುವಿ ಎಂದು ವಿಚಾರಿಸಿದಾಗ ನಾನು ಕಾಲವನ್ನು ಸೂಚಿಸಲು ಅವನು ಅಪ್ಪಣೆ ಕೊಟ್ಟನು. ಸ್ತೋತ್ರ. ವಾಟ್ ವಿಲ್ ಸಿ ದೇರ್ ಇನ್ ದಿಸ್ ವರ್ಸ್ 6, ಕಟ್ಟುವವರು ಸಮಯವನ್ನು ಬೆಲೆಯುಳ್ಳದ್ದಾಗಿ ಪರಿಗಣಿಸಿಕೊಳ್ಳಬೇಕು. ದೇ ಶುಡ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಟೈಮ್. ಸ್ತೋತ್ರ. ನಿರ್ಮಾಣದಲ್ಲಿ ತೊಡಗಿಸಿಕೊಂಡಂತಹ ನಾವುಗಳು, ಕರ್ತನ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಂತಹ ನಾವು, ನಮ್ಮ ಮುಂದೆ ಸಮಯ ಇನ್ನೆಷ್ಟಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಕೊಡಲ್ಪಟ್ಟಿರುವಂತಹ ಸಮಯ ಬಹಳ ಅಮೂಲ್ಯವಾದದ್ದು ಎಂಬುದಾಗಿ ನಾವು ಪರಿಗಣಿಸಿಕೊಳ್ಳಬೇಕಾಗಿದೆ. ದೇವರ ವಚನ ಅದನ್ನೇ ಒತ್ತಿ ಒತ್ತಿ ಹೇಳುತ್ತಾ ಇದೆ. ಸಮಯವು ಬೆಲೆ ಉಳ್ಳದೆಂದು ನಾವು ತಿಳಿದುಕೊಳ್ಳಬೇಕು. ವಿ ಮಸ್ಟ್ ನೋ ದ ಟೈಮ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂದ್ರೆ ಅರಸನು ಮತ್ತು ನೆಹೆಮೀಯನು ಅವರಿಬ್ಬರೊಳಗೆ ಮಾತುಕತೆಗಳಲ್ಲಿ ಅರಸನು ನೆಹೆಮೀಯನಿಗೆ ಕೇಳುತ್ತಿದ್ದಾನೆ, ನಿನಗೆ ಎಷ್ಟು ಸಮಯ ಬೇಕು, ಕಾಲಾವಕಾಶ ಎಷ್ಟು ಬೇಕು, ಅದೆಲ್ಲವನ್ನ ಅವನು ತನ್ನ ಆ ಒಂದು ಯೋಜನೆಯೊಳಗೆ ಸೇರ್ಪಡಿಸಿಕೊಂಡು ನನಗಿಷ್ಟು ಸಮಯ ಬೇಕೆಂಬುದನ್ನು ಹೇಳುತ್ತಾ ಇದ್ದಾನೆ. ಇಷ್ಟು ಸಮಯದೊಳಗೆ ನಾನು ಅದನ್ನು ಮಾಡಬೇಕು, ಮಾಡಿ ಮುಗಿಸುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನಾವು ಸಮಯದ ವಿಷಯದಲ್ಲಿ ಹೆಚ್ಚು ಕಾಳಜಿ ವಹಿಸ್ತಾ ಇಲ್ಲ. ನಾಳೆ 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 ಎಂಬುದಾಗಿ ನಾವು ಮುಂದೂಡುತ್ತಾ ಇರುತ್ತೇವೆ. ಆ ಸಮಾರ್ಯ ಪಟ್ಟಣದಲ್ಲಿ ಕುಷ್ಠರೋಗಿಗಳು ಹೇಳುತ್ತಿದ್ದಾರೆ, ನಾಳೆಗೋಸ್ಕರವಾಗಿ ನಾವು ಅದನ್ನು ಇಟ್ಟರೆ ದೇವರು ನಮ್ಮನ್ನ ಖಂಡಿತವಾಗಿಯೂ ಶಿಕ್ಷಿಸುತ್ತಾನೆ. ಇವತ್ತೇ ಅದನ್ನು ನಾವು ಮಾಡಬೇಕು, ಅದನ್ನು ಹೇಳಬೇಕು.
ಅದು ಇವತ್ತು ಮಾಡಬೇಕಾದ ಕೆಲಸ, ಈ ಸಮಯದಲ್ಲಿ ಮಾಡಬೇಕಾದ ಕೆಲಸ. ಎಸ್ತೇರಳ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಹೀಗೆ ಹೇಳ್ತಾ ಇದೆ 4ನೇ ಅಧ್ಯಾಯದ 4ನೇ ವಚನದಲ್ಲಿ, ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿ ಪಟ್ಟಕ್ಕೆ ಬಂದಿರಬಹುದು. ಫಾರ್ ಸಚ್ ಟೈಮ್ ಯು ಆರ್ ಅಪಾಯಿಂಟೆಡ್. ಹಾಲೆಲೂಯಾ. ಅಲ್ಲಿ ಮೊರ್ದೆಕಾಯಿ ಎಸ್ತೇರಳಿಗೆ ಹೇಳುತ್ತಾ ಇದ್ದಾನೆ, ಇಂಥ ಸಂದರ್ಭಕ್ಕಾಗಿ, ಈ ಸಮಯಕ್ಕಾಗಿಯೇ ನಿನ್ನನ್ನು ದೇವರು ಈ ಸ್ಥಾನಕ್ಕೆ ತಂದಿದ್ದಾನೆ, ಈ ಪಟ್ಟಕ್ಕೆ ತಂದಿದ್ದಾನೆ. ಈ ಸಮಯ ನಿನಗೆ ಕೊಡಲ್ಪಟ್ಟಿದೆ. ಈ ಸಮಯದಲ್ಲಿ ದೇವರು ನಿನ್ನನ್ನು ಎಬ್ಬಿಸಿದ್ದಾನೆ. ಹಾಲೆಲೂಯಾ. ದೇವ ಸಹೋದರಗಳೇ, ನಮ್ಮ ವಿಷಯದಲ್ಲಿ ಕರ್ತನು ಹೇಳುತ್ತಾ ಇದ್ದಾನೆ, ಈ ದಿನಗಳು ನಮ್ಮ ದಿನಗಳಾಗಿದೆ. ಈ ದಿನಗಳಲ್ಲಿಯೇ ದೇವರು ನಮ್ಮನ್ನು ನೇಮಿಸಿದ್ದಾನೆ, ಎಬ್ಬಿಸಿದ್ದಾನೆ, ನಮ್ಮನ್ನು ಉಪಯೋಗಿಸ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ. ಇನ್ನೂ ಹೆಚ್ಚಾಗಿ ಉಪಯೋಗಿಸಬೇಕೆಂಬುದಾಗಿ ದೇವರು ಇದನ್ನು ನೋಡುತ್ತಾ ಇದ್ದಾನೆ. ಹಾಲೆಲೂಯಾ. ನಾವೊಂದು ರಿಲೇ ರೇಸ್ ನಲ್ಲಿದ್ದೇವೆ ಎಂಬುದನ್ನು ತಿಳ್ಕೊಳ್ಳಬೇಕು. ನಮ್ಮ ಕೈಯಲ್ಲಿ ಕೋಲು ಕೊಡಲ್ಪಟ್ಟಿದೆ. ಆ ಕೋಲನ್ನು ಹಿಡ್ಕೊಂಡು ನಾವು ಓಡ್ತಾ ಇದ್ದೇವೆ. ನಮ್ಮ ಹಿಂದೆ ಒಬ್ಬರು ಓಡಿ ಬಂದಿದ್ರು, ಅವರ ಕೈಯಿಂದ ಕೋಲು ನಮ್ಮ ಕೈಗೆ ಹಸ್ತಾಂತರಿಸಲ್ಪಟ್ಟಿದೆ. ನಾವು ನಮಗೆ ನೇಮಕವಾದ ಓಟವನ್ನು, ಅದು 100 ಮೀಟರ್ ಆಗಲಿ 200 ಮೀಟರ್ ಆಗಲಿ, ನಾವು ಓಡಿ ನೆಕ್ಸ್ಟ್ ಪರ್ಸನ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ, ಅವನ ಕೈಗೆ ಒಪ್ಪಿಸಬೇಕು. ಬಟ್ ನಮ್ಮ ಓಟವನ್ನು ನಾವು ಸರಿಯಾಗಿ ಓಡದೆ ಹೋದರೆ ಅವನು ಆ ಕೋಲ್ನ ಹಿಡ್ಕೊಂಡು ಮತ್ತಷ್ಟು ಸ್ಪೀಡ್ ಆಗಿ ಹೋಗ್ಲಿಕ್ಕೆ ಸಾಧ್ಯವಲ್ಲ. ಹಾಲೆಲೂಯಾ. ದೇವರ ಮಕ್ಕಳೇ, ಸಮಯವು ಬಹಳ ಬೆಲೆಯುಳ್ಳದಾಗಿದೆ. ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳುತ್ತದೆ, ಸಮಯವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಸೊ ಲೆಟ್ ಅಸ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಟೈಮ್, ದಿಸ್ ಪರ್ಟಿಕ್ಯುಲರ್ ಟೈಮ್. ನಮ್ಮ ಮುಂದೆ ತುಂಬಾ ಕೆಲಸಗಳಿದೆ, ತುಂಬಾ ಜವಾಬ್ದಾರಿಕೆಗಳಿದೆ. ಅದನ್ನು ನಾವು ಮಾಡಲೇಬೇಕು. ಅದು ನಮಗೆ ನೇಮಕವಾದ ಕೆಲಸ. ಆ ನಿರ್ಮಾಣ ಕಾರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ನಾವು ಸುಮ್ಮನಾಗಬಾರದು. ಹಾಲೆಲೂಯಾ. ದೇವರು ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡುತ್ತಾ ಇದ್ದಾನೆ, ನಮ್ಮನ್ನು ಎದುರು ನೋಡುತ್ತಾ ಇದ್ದಾನೆ. ನಮಗೆ ಒಪ್ಪಿಸಿರುವಂತಹ ಕೆಲಸಗಳನ್ನ ಮಾಡುವುದಕ್ಕೆ ನಾವು ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋಣ. ಆ ಸಮಯ ನಮಗೆ ಮತ್ತೆ ಬರುವುದಿಲ್ಲ. ನಾವು ಅನೇಕ ಸಂದರ್ಭಗಳಲ್ಲಿ ಇಂಥ ಮೆಸೇಜ್ಗಳನ್ನು ಕೇಳಿಸಿಕೊಂಡಿದ್ದೇವೆ, ನಾವು ಮಾಡ್ತಾ ಇದ್ದೇವೆ ನಿಜ. ಆದಾಗ್ಯೂ ಈ ರಾತ್ರಿ ದೇವರ ಆತ್ಮನು ನಮಗೆ ಎಚ್ಚರಿಸುವಂತ ಒಂದು ಕಾರ್ಯ ಏನೆಂದರೆ, ಆ ನೆಹೆಮೀಯನು ಯಾವ ರೀತಿಯಲ್ಲಿ ಅರಸನೊಂದಿಗೆ ಆ ಸಮಯವನ್ನ ಬಹಳಷ್ಟು ಕ್ಲಿಯರ್ ಆಗಿ ಹೇಳಿದ್ದಾನೋ, ಹಾಗೆಯೇ ನಮಗೆ ಕೊಡಲ್ಪಟ್ಟಂತ ಸಮಯಗಳು ಅಮೂಲ್ಯವಾದೆಂದು ಪರಿಗಣಿಸಿ ನಾವು ಅದನ್ನು ಮಾಡಲೇಬೇಕಾಗಿದೆ. ಲೆಟ್ ಅಸ್ ನಾಟ್ ವೇಟ್ ಫಾರ್ ಟುಮಾರೋ. ಲೆಟ್ ಅಸ್ ನಾಟ್ ವೇಟ್ ಫಾರ್ ಅನದರ್ ಡೇ. ಡೋಂಟ್ ಕೀಪ್ ಆನ್ ಪ್ರೊಸೀಡಿಂಗ್ ಆರ್ ವೇಟಿಂಗ್. ನಾವು ಹಾಗೆಯೇ ತಳ್ಳುತ್ತಾ ಹೋಗಬಾರದು. ಹಾಗೆ ಎಷ್ಟೋ ಕೆಲಸಗಳು ಪೆಂಡಿಂಗ್ ಆಗಿದೆ. ನಾವು ಮಾಡಬೇಕಾದ ಅಮೂಲ್ಯವಾದ ಕೆಲಸಗಳು ಎಷ್ಟೋ ಬಾಕಿ ಉಳಿದಿದೆ. ಯಾಕೆ? ನಾವು ಅವಗಣನೆ ಮಾಡಿದ್ದೇವೆ, ಅಲಕ್ಷ್ಯ ಮಾಡಿದ್ದೇವೆ, ಅದನ್ನು ಕಡೆಗಣಿಸಿದ್ದೇವೆ. ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ. ಅದನ್ನ ಕೆಲಸಗಳೆಲ್ಲೋ ಪೆಂಡಿಂಗ್ ಆಗಿದೆ, ಎಲ್ಲೋ ಅರ್ಧಕ್ಕೆ ನಿಂದಿದೆ, ಇನ್ನೂ ಹಾಳು ಬಿದ್ದಿದೆ, ಇನ್ನೂ ಕಟ್ಟಲ್ಪಟ್ಟಿಲ್ಲ. ಕಟ್ಟುವುದಕ್ಕಾಗಿ ಯಾರು ಮುಂದಾಗುತ್ತಾ ಇಲ್ಲ. ಎಲ್ಲರೂ ನೋಡುವಂತವರಾಗಿದ್ದಾರೆ ಹೊರತು ಮಾಡುವಂತವರು ಯಾರು ಇಲ್ಲ. ಹೇಳುವಂತವರಾಗಿದ್ದಾರೆ ಹೊರತು ಮಾಡುವಂತವರು ಯಾರು ಇಲ್ಲ. ಎಲ್ಲರೂ ಹೇಳುತ್ತಾರೆ, ಎಲ್ಲರೂ ನೋಡುತ್ತಾರೆ, ಬಟ್ ಯಾರು ಮಾಡುತ್ತಾರೆ ಎಂಬುದೇ ಪ್ರಶ್ನೆ. Who will do this? ಆ ಪ್ರಶ್ನೆ ಮುಂದೆ ನಮ್ಮ ಉತ್ತರ ಏನು? ಪ್ರಿಯ ದೇವ ಜನರೇ, ನಾವು ಮಾಡುವಂತವರಾಗಿರಬೇಕು ಹೊರತು ಕೇವಲ ನೋಡುವಂತವರಾಗಿ ಹೇಳುವಂತವರಾಗಿರಬಾರದು. ನಮಗಿನ್ನೂ ಆರೋಗ್ಯವಿದೆ. ಹಾಲೆಲೂಯಾ. ಕಾಲೇಬನು ಹೇಳಿದ ಹಾಗೆ ನನ್ನಲ್ಲಿ ಅದೇ ಆರೋಗ್ಯ ಇವತ್ತು ಇದೆ. ಕರ್ತನು ನನಗೆ ಕೊಡುವಂತಹ ದೇಶವನ್ನು ನಾನೇ ಸ್ವಾಧೀನ ಮಾಡಿಕೊಳ್ಳುತ್ತೇನೆ. ಹಾಲೆಲೂಯಾ. God give this great vision and this great responsibility in all of our life so that we will be able to do a better job for the Lord. ಬೇಗ ನಾನು ಮುಂದುವರಿಸ್ತೇನೆ. 4ನೇದಾಗಿ ನೆಹೆಮೀಯನ ಗ್ರಂಥ 2ನೇ ಅಧ್ಯಾಯ 11ರಿಂದ 15 ವಚನಗಳು ನೋಡುವಾಗ, 2ನೇ ಅಧ್ಯಾಯ 11ರಿಂದ 15 ವಚನಗಳು. ಐ ಆಮ್ ನಾಟ್ ಗೋಯಿಂಗ್ ಟು ರೀಡ್ ಆಲ್ ದೋಸ್ ಥಿಂಗ್ಸ್, ಬಟ್ ನಾನು ಹೇಳ್ತೇನೆ ಅಲ್ಲಿ ಏನು ವಿಷಯ ಇದೆ ಅಂದ್ರೆ, ಕಟ್ಟುವವರು ಕೆಲಸದ ಕುರಿತಾದ ಸಮೀಕ್ಷೆ ಮತ್ತು ಯೋಜನೆಗಳನ್ನು ರೂಪಿಸಿಕೊಳ್ಳಬೇಕು. ಕಟ್ಟುವವರು ಕೆಲಸದ ಕುರಿತಾದ ಸಮೀಕ್ಷೆ ಮತ್ತು ಯೋಜನೆಗಳನ್ನು ರೂಪಿಸಿಕೊಳ್ಳಬೇಕು. He should do the survey and make a plan for work. Hallelujah. Or study the situation. ಅದು ನೆಹೆಮೀಯನು ಹಾಗೆ ಮಾಡಿದ್ದಾನೆ ಎಂಬುದನ್ನು ನಾವು ಅಲ್ಲಿ ನೋಡುತ್ತೇವೆ. ರಾತ್ರಿ ಸಮಯದಲ್ಲಿ ಅವನು ಹೋಗ್ತಾ ಇದ್ದಾನೆ, ಎಲ್ಲ ಸುತ್ತು
ಸುತ್ತಾಡಿ ನೋಡ್ಕೊಂಡು ಬರ್ತಾ ಇದ್ದಾನೆ. ಏನು ಎಲ್ಲಿ ಹೇಗೆ ಮಾಡಬೇಕೆಂಬುದರ ಒಂದು ಸಮೀಕ್ಷೆ ಸರ್ವೆ ಮಾಡಿಕೊಳ್ಳುತ್ತಾ ಇದ್ದಾನೆ. Hallelujah. They should do the survey and make a plan or study the situation. ಅದನ್ನು ಸರಿಯಾಗಿ ತಿಳ್ಕೊಳ್ಳದೆ, ಅದನ್ನು ಸರಿಯಾಗಿ ಮನವರಿಕೆ ಮಾಡಿಕೊಳ್ಳದೆ, if we go, we cannot do anything. ನಮಗೆ ಎಲ್ಲಿ ಆರಂಭಿಸಬೇಕು, ಹೇಗೆ ಮುಂದುವರಿಬೇಕು, ಎಲ್ಲಿ ಮುಕ್ತಾಯಗೊಳಿಸಬೇಕು ಎಂದು ಗೊತ್ತೇ ಆಗುವುದಿಲ್ಲ. ಯಾಕಂದ್ರೆ we have not done the study, we have not studied the situation. ಯಾವುದೇ ಪ್ಲಾನ್ ಹಾಕಿಕೊಂಡಿಲ್ಲ, ಎಲ್ಲಿಂದ ಆರಂಭಿಸಬೇಕು, ಯಾವ ರೀತಿಯಾಗಿ ಹಂತ ಹಂತವಾಗಿ ನಾವು ಮುಂದೆ ಹೋಗ್ಬೇಕೆಂಬುದು ನಮಗೆ ಗೊತ್ತಿಲ್ಲ. ಎಲ್ಲ ಮಲಯಾಳದಲ್ಲಿ ಒಂದು ವೆಜಿಟೇಬಲ್ ಕರಿ ಇದೆ, ಅದಕ್ಕೆ ವಿ ಕಾಲ್ ಆಸ್ ಅವಿಯಲ್. ಎಲ್ಲ ತುಂಡ್ ಮಾಡಿ ಅದರಲ್ಲಿ ಹಾಕಿರ್ತಾರೆ. ಆ ಒಂದು ಅವಿಯಲ್ ರೀತಿಯಲ್ಲಿ ಕಾಣಿಸ್ಕೊಳ್ತದೆ. ಎಲ್ಲಿ ಏನು ಯಾವ್ದು ಗೊತ್ತಾಗುದು, ಎಲ್ಲ ಮಿಕ್ಸ್ಡ್ ಆಗಿಬಿಡುತ್ತದೆ. ದೇವ ಜನರೇ, ನಮ್ಮ ಸೇವೆ, ನಮ್ಮ ಕಾರ್ಯಗಳು ಅದು ಸಮರ್ಪಕವಾದ ರೀತಿಯಲ್ಲಿ ಮುಂದೆ ಸಾಗಬೇಕು ಅಂತ ಆದ್ರೆ ನಾವು ಏನೇ ಮಾಡುವಾಗ, ನಾವು ಬಾಡಿ ಬಿಲ್ಡಿಂಗ್ ಆಗಲಿ ಅಥವಾ ಇನ್ನಿತರ ಯಾವುದೇ ಕಾರ್ಯಗಳಲ್ಲಿ, ನಮ್ಮ ಏನು ಬಿಲ್ಡಿಂಗ್ ಕೆಲಸಗಳಾಗಲಿ, ಎಲ್ಲದರಲ್ಲಿ ನಾವು ತೊಡಗಿಸಿಕೊಳ್ಳುವಾಗ ಅದನ್ನ ಪೂರ್ವಯೋಜಿತವಾಗಿ ಅದೆಲ್ಲ ಏನೇನ್ ಮಾಡ್ಬೇಕು, ಹೇಗೆ ಮಾಡ್ಬೇಕೆಂಬುದನ್ನ ಸರಿಯಾಗಿ ನಾವು ತಿಳಿದುಕೊಂಡು ಅದನ್ನ ಮಾಡ್ತೇವೆ. ಅದು ಮಾಡದೆ ಹೋದ್ರೆ ದಿ ಹೋಲ್ ವರ್ಕ್ ವಿಲ್ ಕೊಲ್ಯಾಪ್ಸ್. ಕಟ್ಟಡವೇ ಕುಸಿದು ಬೀಳುತ್ತದೆ. ಆರೋಗ್ಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಅದನ್ನು ಮಾಡುವುದಾಗಿದ್ರು ಕೂಡ ಸರಿಯಾದ ಯೋಚನೆಯಲ್ಲಿ ಮಾಡದೆ ಹೋದ್ರೆ ನಮ್ಮ ಆರೋಗ್ಯವನ್ನೇ ನಾವು ಕಳ್ಕೊಳ್ಳುತ್ತೇವೆ, ಕುಟುಂಬವನ್ನೇ ಹಾಳು ಮಾಡಿಕೊಳ್ಳುದು, ಸಭೆಯನ್ನೇ ಹಾಳು ಮಾಡಿಕೊಳ್ಳುದು, ಎಲ್ಲವೂ ಕೆಡಲ್ಪಡುತ್ತದೆ ಪ್ರಿಯರೇ. ಅದರಿಂದ ನಾವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿ, ಯೋಜನೆ ಹಾಕೊಂಡು, ಬ್ಲೂ ಪ್ರಿಂಟ್ ಹಾಕೊಂಡು ಎಲ್ಲವನ್ನು ಸಮರ್ಪಕವಾದ ರೀತಿಯಲ್ಲಿ ಅದನ್ನೇ ದೇವರು ಬಯಸ್ತಾ ಇದ್ದಾನೆ. ಈಗ ದೇವರಾತ್ಮನು ಕೊಟ್ಟದ್ದು ಎಂಬುದಾಗಿ ಹೇಳಿಕೊಂಡು ನಾವು ಕೂತ್ಕೊಳ್ಳುವಂತದ್ದಲ್ಲ. ದೇವರಾತ್ಮ ಎಲ್ಲಾ ಸಮಯಗಳಲ್ಲಿ ನಮ್ಮ ಮಾತಾಡುತ್ತಾನೆ. ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಸಮರ್ಪಕವಾದಂತಹ ಗೈಡೆನ್ಸ್ ಕೊಡುತ್ತಾನೆ. ತನ್ನ ಆತ್ಮಲೋಕವಾಗಿ ನಮ್ಮ ನಡೆಸ್ತಾನೆ. ನಾವು ಏನ್ ಮಾಡ್ಬೇಕೆಂಬುದನ್ನ ಬಹಳಷ್ಟು ವಿವೇಚನೆಯಿಂದ, ಬಹಳಷ್ಟು ಆಲೋಚನೆಯಿಂದ ನಾವು ಅದನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಇವತ್ತು ಅನೇಕರ ಸೇವೆ ಅಥವಾ ಕುಟುಂಬಗಳು ಕೆಡವಲ್ಪಟ್ಟಿದ್ದರೆ, ಹಾಳಾಗಿದ್ದರೆ, ಅದು ಮೂಲೆ ಗುಂಪಾಗಿದ್ದರೆ ಕಾರಣ ಏನಂದ್ರೆ ಸರಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿಲ್ಲ. ಯೇಸು ಕ್ರಿಸ್ತನು ಅದನ್ನೇ ಹೇಳ್ತಾ ಇದ್ದಾನೆ, ಮನೆ ಕಟ್ಟುವುದಕ್ಕೆ ಬೇಕಾದ ಪ್ಲಾನ್ಗಳು ಹಾಕೊಳ್ಬೇಕು, ಎಷ್ಟು ಹಣ, ಏನು ಯಾವುದೆಲ್ಲ ಬೇಕು ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಅವನು ತಿಳಿದುಕೊಳ್ಳಬೇಕು. ಹಾಗೆ ಮಾಡುವಾಗ ಮಾತ್ರ ಪೂರ್ಣವಾಗ್ತಿಲ್ಲ ಅಂದ್ರೆ ಅದು ಹಾಗೆ ಬಿದ್ದು ಬಿಡುತ್ತದೆ. ಇಟ್ ವಿಲ್ ನಾಟ್ ಕಂಪ್ಲೀಟ್. ಹಿ ಕೆನಾಟ್ ಡೂ ದ್ಯಾಟ್ ಒನ್. ನಮ್ಮ ಕೆಲಸಗಳು ಅರ್ಧದಲ್ಲಿ ನಿಂತು ಹೋಗುವಂತದ್ದಾಗಿರದೆ, ಅದು ದಿನೇ ಅದು ಬೆಳವಣಿಗೆ ಹಂತದಲ್ಲಿ ಅದು ಅದ್ಭುತವಾದ ರೀತಿಯಲ್ಲಿ, ಉತ್ತಮವಾದ ರೀತಿಯಲ್ಲಿ ಅದನ್ನು ಕಟ್ಟುವುದಕ್ಕೆ ಸಾಧ್ಯವಾಗುವಂತೆ ನಾವೆಲ್ಲರೂ ಆ ಒಂದು ಯೋಚನೆಯಲ್ಲಿ ಮುಂದಾಗಬೇಕು. ಕರ್ತನು ಆ ರೀತಿಯಾಗಿ ನಮ್ಮಲ್ಲಿ ಎದುರು ನೋಡುತ್ತಾ ಇದ್ದಾನೆ. 5ನೇದಾಗಿ ನೆಹಮ್ಯನ ಗ್ರಂಥ 2ನೇ ಅಧ್ಯಾಯ 10ನೇ ವಚನ 2:10 ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕಟ್ಟುವವರು ತನ್ನ ವೈರಿ, ಅದರ ಬಲ ಮತ್ತು ಅವನ ಯುದ್ಧ ತಂತ್ರಗಳನ್ನು ತಿಳಿದಿರಬೇಕು. ಕಟ್ಟುವವರು, ತನಗೊಬ್ಬ ವೈರಿ ಇದ್ದಾನೆ, ವಿರೋಧಿ ಇದ್ದಾನೆ, ಆ ವಿರೋಧಿಯ ವೈರಿಯ ಬಲ ಏನು ಎಂಬುದನ್ನು ತಿಳ್ಕೊಳ್ಳಬೇಕು. ಆ ವೈರಿ ಯಾವ ಯುದ್ಧ ತಂತ್ರಗಳನ್ನ ರೂಪಿಸಿಕೊಂಡಿದ್ದಾನೆ ಎಂಬುದನ್ನು ಕೂಡ ತಿಳಿದುಕೊಳ್ಳಬೇಕು. ನಮ್ ಕೆಲಸ ಸಫಲವಾಗಬೇಕು ಅಂತಾದ್ರೆ ವಿ ಶುಡ್ ಆಲ್ಸೋ ಮೇಕ್ ಸ್ಟ್ರಾಟಜಿ ಟು ಡಿಫೆಂಡ್ ದಿ ಎನಿಮಿ. ಯಾವ ಕೆಲಸಕ್ಕೆ ನಾವು ಮುಂದೆ ಎಳೆದರೂ ಸಹ, ಆ ವಾಕ್ಯ ಭಾಗ ಓದುವುದಕ್ಕೆ ನಮ್ಗೆ ಸಮಯವಿಲ್ಲ, ಅದು ನಮ್ಗೆ ಗೊತ್ತಿದೆ. ಅಲ್ಲಿ ಟೋಬಿಯನು, ಸಂಬಲಟನು ಈ ವಿಷಯಗಳನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಎಂಬುದನ್ನು ಗಮನಿಸಿದ್ದೇವೆ. ನೆಹಮ್ಯನು ಒಂದು ಉತ್ತಮವಾದ ಕೆಲಸಕ್ಕೆ ಮುಂದಾಗ್ತಾ ಇದ್ದಾನೆ. ಆ ಪೌಳಿಗೋಡೆಯನ್ನು ಹೇಗಾದ್ರೂ ಕಟ್ಟಬೇಕು, ನಿಂದೆ ದೂರವಾಗಬೇಕು, ಜನರು ಸುರಕ್ಷಿತವಾಗಿ ಬದುಕಬೇಕು, ಅವರು ಸಂತೋಷವಾಗಿ ಬಾಳಬೇಕು, ದೇವರು ಕೊಟ್ಟಂತ ವಾಗ್ದಾನ ದೇಶವನ್ನ ಉತ್ತಮ ರೀತಿಯಲ್ಲಿ ಮುನ್ನಡೆಸಬೇಕೆಂಬಂತಹ ವಿಚಾರ ನೆಹಮ್ಯನಲ್ಲಿ ಬಂದು ಅವನ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಬಟ್ ಕಾರ್ಯಗಳನ್ನು ಮಾಡೋದಕ್ಕೆ ಮುಂದಾಗುವಾಗ ಅಲ್ಲಿ ಒಬ್ಬ ವೈರಿ ಕಾಣಿಸಿಕೊಳ್ಳುತ್ತಾ ಇದೆ. ಹಾಲೆಲೂಯ. ಅದು ಸೈತಾನನ ಕಾರ್ಯ ಹಾಗೆ ಇರುತ್ತದೆ. ಇಫ್ ಯು ರೀಡ್ ನಹೂಮ್, ದ ಬುಕ್ ಆಫ್ ನಹೂಮ್ ಚಾಪ್ಟರ್ 2 verse 1, ನಹೂಮನ ಗ್ರಂಥ 2ನೇ ಅಧ್ಯಾಯ 1ನೇ ವಚನ ನೋಡಿದರೆ ಅಲ್ಲಿ ಹೀಗೆ ನೋಡುತ್ತೇವೆ, ನಿನವೇ ಚದುರಿಸುವವನು ನಿನಗೆ ಮುಖಾಮುಖಿಯಾಗಿ ಬಂದಿದ್ದಾನೆ. ಪೌಳಿ ಗೋಡೆಯನ್ನು ಕಾಯಿ, ದಾರಿಯ ಮೇಲೆ ಕಣ್ಣಿಡು, ನಿನ್ನ ಸ್ವಂತವನ್ನು ಬಲಪಡಿಸಿಕೋ, ನಿನ್ನ ಶಕ್ತಿಯನ್ನು ಚೆನ್ನಾಗಿ ದೃಢ ಮಾಡಿಕೋ. ಹಾಲೆಲೂಯ. ಚದುರಿಸುವವನು ನಿನಗೆ ವಿರೋಧವಾಗಿ ಬಂದಿದ್ದಾನೆ, ವೈರಿಯು ನಿನಗೆ ವಿರೋಧವಾಗಿ ಎದ್ದಿದ್ದಾನೆ. ನಾವು ಕರ್ತನ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಾಗ ನಮಗೆಲ್ಲರಿಗೂ ಗೊತ್ತಿದೆ,
ಯಾವ ರೀತಿಯಲ್ಲಿ ವೈರಿಯಾದ ಸೈತಾನನು ವಿರೋಧಗಳನ್ನು ತರುತ್ತಾ ಇದ್ದಾನೆ ಎಂಬುದಾಗಿ, ತಡೆಗಳನ್ನು ತರುತ್ತಿದ್ದಾನೆ ಎಂಬುದಾಗಿ ಎಷ್ಟೋ ಕಷ್ಟಪಡುತ್ತಾ ಇದ್ದೇವೆ ಕೆಲವೊಂದು ಸಂದರ್ಭಗಳು ನಾವು. ಆದ ದೇವಜನರೇ, ನಾವುಗಳು ನಮಗೆ ವಿರೋಧಿಯಾಗಿರುವ ವೈರಿ ಇದ್ದಾನೆ ಎಂಬುದನ್ನ ಸರಿಯಾಗಿ ಮನವರಿಕೆ ಮಾಡಿಕೊಂಡು ಅದನ್ನ ದೂರದಿಂದಲೇ ಗ್ರಹಿಸಿದವರಾಗಿ ನಾವು ನಮ್ಮ ಕೆಲಸಗಳನ್ನ ಮಾಡುವಂತವರಾಗಿರಬೇಕು. ಸ್ತೋತ್ರ. ಚದುರಿಸುವ ನಿನಗೆ ಮುಖಾಮುಖಿಯಾಗಿ ಬಂದಿದ್ದಾನೆ, ಆದ್ರೆ ನೀನೇನು ಮಾಡಬೇಕು? ಪೌಳಿ ಗೋಡೆಯನ್ನ ಕಾಯಬೇಕು. ಗಾಡ್ ಹಾಲೆಲೂಯ. ಆ ವಾಲನ್ನ ಅಥವಾ ಆ ಪೌಳಿ ಗೋಡೆಯನ್ನ ನೀನು ಕಾಯಬೇಕೆಂಬುದಾಗಿ ವಚನ ಹೇಳುತ್ತಾ ಇದೆ. ಸ್ತೋತ್ರ. ಹಾಲೆಲೂಯ. ನಿನ್ನ ದಾರಿಯ ಮೇಲೆ ಕಣ್ಣಿಡಬೇಕು. ವೈರಿ ಯಾವ ದಾರಿಯಾಗಿ ಬರುತ್ತಿದ್ದಾನೆ ಎಂಬುದಾಗಿ ಗೊತ್ತಿಲ್ಲ. ನಿನ್ನ ಸ್ವಂತವನ್ನು ನೀನು ಬಲಪಡಿಸಿಕೊಳ್ಳಬೇಕು. ನಿನ್ನ ಶಕ್ತಿಯನ್ನು ಚೆನ್ನಾಗಿ ದೃಢಪಡಿಸಿಕೊಳ್ಳಬೇಕು. ವೈರಿಯ ಬಲವನ್ನು ಅರಿತುಕೊಂಡು ಆ ವೈರಿಯನ್ನು ಎದುರಿಸುವಂತಹ ಅದಕ್ಕಿಂತಲೂ ಹೆಚ್ಚಾದ ಬಲವನ್ನು ನೀನು ಹೊಂದಿಕೊಳ್ಳಬೇಕು. ಕರ್ತನ ಆತ್ಮನು ನಮ್ಮ ಮೇಲೆ ಬರುವಾಗ ನಾವು ಪವಿತ್ರ ಆತ್ಮನ ಬಲವನ್ನು ಹೊಂದಿದವರಾಗಿ, ಸ್ತೋತ್ರ, ಒಂದು ವಿಶೇಷವಾದ ಬಲವನ್ನು ದೇವರು ಪರಲೋಕವನ್ನು ಅನುಗ್ರಹಿಸ್ತಾ ಇದ್ದಾನೆ. ನಾವು ಮಾಡುವಂತ ಸೇವೆ ಅದು ಸಮರ್ಪಕವಾದ ರೀತಿಯಲ್ಲಿ ಅದು ಪೂರ್ಣವಾಗಿ ಅದನ್ನು ಮುಗಿಸುವುದಕ್ಕಾಗುವಂತೆ ದೇವರು ನಮಗೆ ಬೇಕಾದ ಬಲವನ್ನು ಅನುಗ್ರಹಿಸುತ್ತಾನೆ. ನಮ್ಮ ಶಾರೀರಿಕ ಬಲದಿಂದ ನಾವು ಏನನ್ನು ಮಾಡುವುದಕ್ಕೆ ಸಾಧ್ಯವಲ್ಲ. ಈ ಇಹಲೋಕದ ಯುದ್ಧವನ್ನು ನಾವು ಮಾಡುತ್ತಾ ಇಲ್ಲ. ನಾವು ಮಾಡುವಂತಹ ಯುದ್ಧವು ನಮಗೆ ವಿರೋಧವಾಗಿ ಎದ್ದಿರುವ ಸೈತಾನ ಮತ್ತು ಅದರ ಶಕ್ತಿಯ ವಿರುದ್ಧವಾಗಿ ಆಗಿದೆ. ಹಲ್ಲೆಲೂಯ. ಅದರಿಂದ ಮಾನಸಿಕವಾದ ಬಲ ಸಾಲದು, ದೈವಿಕವಾದ ಬಲ ನಮಗೆ ಬೇಕು. ನಾವು ಈ ನಿರ್ಮಾಣವನ್ನು ಪೂರೈಸಿಗೊಳಿಸುವುದಕ್ಕೆ ನಮಗೆ ವಿಶೇಷವಾದ ಬಲವನ್ನು ಸ್ವರ್ಗದಿಂದ ದೇವರು ಅನುಗ್ರಹಿಸಿದ್ದಾನೆ. ಆ ಬಲವನ್ನು ಹೊಂದಿಕೊಳ್ಳಬೇಕಾಗಿದೆ. ಹಲ್ಲೆಲೂಯ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನನ್ನ ಆತ್ಮನಿಂದಲೇ ಎಂಬುದಾಗಿ ಕರ್ತನು ಹೇಳಿದ. ಹಲ್ಲೆಲೂಯ. ಜೆರುಬ್ಬಾಬೆಲನಿಗೆ ವಿರುದ್ಧವಾದ ಆಗಿದ್ದಂತಹ ಆ ಒಂದು ಸಮಸ್ಯೆ, ನೆಹೆಮೀಯನಿಗೆ ವಿರುದ್ಧವಾಗಿದ್ದಂತಹ ಆ ಒಂದು ಸಮಸ್ಯೆ, ಅದೆಲ್ಲವೂ ದೂರವಾಗುವುದಕ್ಕೆ ಕಾರಣ ಅಲ್ಲಿ ನೆಹೆಮೀಯನು ಕೂಡ ತನ್ನ ವಿರೋಧಿಯನ್ನು ಗುರುತಿಸಿಕೊಳ್ತಾ ಇದ್ದಾನೆ. ಅವನ ತಂತ್ರಗಳನ್ನು ಗುರುತಿಸಿಕೊಳ್ತಾ ಇದ್ದಾನೆ. ಅದಕ್ಕೆ ವಿರುದ್ಧವಾಗಿ ಅವನು ಹೋರಾಡ್ತಾ ಇದ್ದಾನೆ. ಅವನು ತನ್ನ ಕಾರ್ಯಗಳನ್ನು ತಂತ್ರ ರೂಪಿಸಿಕೊಂಡು ಅದಕ್ಕಿಂತಲೂ ಯುಕ್ತವಾದ ರೀತಿಯಲ್ಲಿ ಅವನು ಕೂಡ ಕೆಲವೊಂದು ತಂತ್ರಗಳನ್ನು ರೂಪಿಸಿಕೊಂಡು ನೆಹೆಮೀಯನು ತನ್ನ ಕೆಲಸವನ್ನು ಮುಂದುವರಿಸಿರುವುದನ್ನು ನಾವಲ್ಲಿ ಗಮನಿಸುತ್ತೇವೆ. ಸ್ತೋತ್ರ. ದೇವರು ನಮಗೆ ವಿಶೇಷ ಜ್ಞಾನ ಕೊಡುತ್ತಾನೆ. ಹಲ್ಲೆಲೂಯ. ದೇವರು ನಮಗೆ ವಿಶೇಷ ಕೃಪೆಯನ್ನು ಕೊಡುತ್ತಾನೆ, ವಿಶೇಷ ಬಲವನ್ನು, ಅಭಿಷೇಕವನ್ನು ಕೊಡುತ್ತಾನೆ. ಸ್ತೋತ್ರ. ಯಾಕಂದ್ರೆ ಕೆಲಸ ಆತನದಾಗಿದೆ. ಆತನ ಕೆಲಸವನ್ನು ಮಾಡುವುದಕ್ಕಾಗಿ ನಾವು ಮುಂದಾಗುವಾಗ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ವೈರಿಯು ಏನೇ ಮಾಡಿದರೂ ಅವನು ಜಯಿಸುವುದಿಲ್ಲ. ಜಯಿಸುವುದು ನಾವೇ ಆಗಿದ್ದೇವೆ. ಹಾಲೆಲೂಯ. ಜಯ ನಮ್ಮದೇ ಆಗಿದೆ. ಯಾಕಂದ್ರೆ ಇದು ಕರ್ತನ ಕೆಲಸವಾಗಿದೆ. ಕರ್ತನ ಹೇಳ್ತಾ ಇದ್ದಾನೆ, ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಗೋಪುರಗಳು ಅದನ್ನ ಜಯಿಸಲಾರವು. ಪ್ರೈಸ್ ದಿ ಲಾರ್ಡ್. No power in this world can destroy the work of God. Hallelujah. ಕರ್ತನು ತನ್ನ ಬಲದಿಂದ ನಮ್ಮನ್ನ ತನ್ನ ಹಸ್ತಗಳಲ್ಲಿ ಉಪಯೋಗಿಸಿಕೊಳ್ಳುವಂತವನಾಗಿದ್ದಾನೆ. Praise the Lord. Hallelujah. So ಆ ವೈರಿಯ ಆ ಒಂದು ಬಲವನ್ನ, ಅವನ ತಂತ್ರಗಳನ್ನು ನಾವು ತಿಳಿದುಕೊಂಡವರಾಗಿ ಅವನ ವಿರುದ್ಧವಾಗಿ ನಾವು ಕೂಡ ನಿಂತುಕೊಳ್ಳುವಂತವರಾಗಿರಬೇಕಾಗಿದೆ. ನಾವು ದೇವರ ವಚನದಲ್ಲಿ ನಾವು ಗಮನಿಸುತ್ತೇವೆ ಏನೆಂದ್ರೆ ದೇವರ ಸರ್ವಾಯುಧ ವರ್ಗಗಳನ್ನು ಧರಿಸಿಕೊಳ್ಳಬೇಕೆಂಬುದಾಗಿ. ಅದನ್ನು ನಾವು ಧರಿಸಿಕೊಳ್ಳುವಾಗ ನಾವು ಆ ಯುದ್ಧದಲ್ಲಿ ಜಯವನ್ನು ಹೊಂದಿಕೊಳ್ಳುತ್ತೇವೆ. ಇದೆಲ್ಲ ವಿಷಯಗಳು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ನಾನು ಬೇಗನೆ ಹೇಳುತ್ತೇನೆ. 6ನೇ ವಿಷಯ, ನೆಹೆಮಾಯನ ಗ್ರಂಥ 2ನೇ ಅಧ್ಯಾಯ 5ನೇ ವಚನಕ್ಕೆ ಬರುವಾಗ ನೆಹೆಮಾಯ 2:5 ಹೀಗೆ ನೋಡುತ್ತೇವೆ, ಕಟ್ಟುವವರು ಕೆಲಸದ ಹೊಣೆ, ಜವಾಬ್ದಾರಿಕೆ ಅಥವಾ ಒಡೆತನ ತೆಗೆದುಕೊಳ್ಳಬೇಕು ಮತ್ತು ಧೈರ್ಯವಾಗಿರಬೇಕು. ದಟ್ ಮೀನ್ಸ್ they should take the ownership and the responsibility of the work and be courageous. Hallelujah. ಅಲ್ಲಿ ನೆಹೆಮೀಯನು ಅರಸನ ಮುಂದೆ ನಿಂತುಕೊಂಡು ಮಾತನಾಡುವಾಗ ಆ ಕೆಲಸದ ಹೊಣೆಗಾರಿಕೆಯನ್ನು ನಾವು ಹೊತ್ತುಕೊಳ್ಳುತ್ತಿರುವಂತದ್ದು ನಾವು ನೋಡುತ್ತೇವೆ. ನಾನು ಹೋಗುತ್ತೇನೆ, ನಾನು ಮಾಡುತ್ತೇನೆ, ಅದನ್ನು ನಾನು ಮಾಡಿ ಮುಗಿಸಿ ಬರುತ್ತೇನೆ, ತನ್ನ ವಿಷಯಗಳನ್ನೆಲ್ಲ ಅರಸನ ಮುಂದೆ ತಿಳಿಸುವಂತದ್ದು ಎಲ್ಲ ವಿಷಯ ನಾವು ಗಮನಿಸುವಾಗ ಆ ಕೆಲಸದ ಹೊಣೆಗಾರಿಕೆಯನ್ನು ಬೇರೆಯವರಿಗೆ ಒಪ್ಪಿಸುವುದಕ್ಕೆ ನೆಹೆಮೀಯನಿಗೆ ಇಷ್ಟವಿಲ್ಲ. ಅದನ್ನು ತಾನೇ ವಹಿಸಿಕೊಳ್ತಾ ಇದ್ದಾನೆ.
ದೇವರು ತನ್ನಲ್ಲಿ ಕೊಟ್ಟಂತ ಭಾರ, ದೇವರು ತನ್ನಲ್ಲಿ ಕೊಟ್ಟಂತ ದರ್ಶನ, ಅದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರುವಂತದ್ದು. ದೇವರ ಆ ಒಂದು ಕಾರ್ಯವನ್ನು ನೆರವೇರಿಸಿ ಆ ನಿಂದೆಯನ್ನು ದೂರ ಮಾಡಬೇಕು, ದೇವರ ಜನರನ್ನು ಕಾಪಾಡಬೇಕೆಂಬ ವಿಚಾರ ತನ್ನಲ್ಲೇ ಬಂದಿದೆ. ಆ ಕೆಲಸವನ್ನು ಇನ್ನೊಬ್ಬರಿಗೆ ಮಾಡಿ ಒಪ್ಪಿಸಿದರೆ ಆ ಕೆಲಸದಲ್ಲಿ ಅದರ ನಿರ್ವಹಣೆ ಉತ್ತಮವಾಗಿರುವುದಿಲ್ಲ. ಆದ್ರಿಂದ ಐ ವಿಲ್ ಡೂ ದ್ಯಾಟ್ ಒನ್. ಹಲ್ಲೆಲೂಯಾ. ಆ ರೆಸ್ಪಾನ್ಸಿಬಿಲಿಟಿ ಅವನು ತೆಗೆದುಕೊಳ್ಳುತ್ತಾ ಇದ್ದಾನೆ. ಕಟ್ಟುವವರು ಆ ಕೆಲಸದ ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಳ್ಳಲೇಬೇಕು. ಬೇರೊಬ್ಬರ ಮೇಲೆ ಹಾಕುವಂಥದ್ದು, ದೂರುವಂಥದ್ದು, ಆಪಾದನೆ ಹೇಳುವಂಥದ್ದು ಅಲ್ಲ ನಮ್ಮ ಕೆಲಸ. ಹಲ್ಲೆಲೂಯಾ. ವಿ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ, ವಿ ಶುಡ್ ಟೇಕ್ ದ ಓನರ್ಶಿಪ್. ಹಲ್ಲೆಲೂಯಾ. ಅದು ನನಗೆ ಒಪ್ಪಿಸಿದ ಕೆಲಸ, ನನಗೆ ಒಪ್ಪಿಸಿದ ಕೆಲಸ, ನನ್ನ ಕೆಲಸ, ನನ್ನ ಜವಾಬ್ದಾರಿಕೆ. ನಾನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ದೇವರು ಅದಕ್ಕಾಗಿ ನನ್ನ ಆರಿಸಿದ್ದಾನೆ, ಆ ಕೆಲಸ ನನಗೆ ಒಪ್ಪಿಸಿದ್ದಾನೆ. When God appointed us to do this special work, we cannot run away from that. ನಾವು ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಅಲ್ಲ. ಈ ದಿನ ನಮಗಾಗಿ ಕೊಟ್ಟಿದ್ದಾನೆ, ಈ ಸಮಯ ನಮಗಾಗಿ ಕೊಟ್ಟಿದ್ದಾನೆ, ಈಗಿನ ಈ ಕೆಲಸ ನಮಗಾಗಿ ಒಪ್ಪಿಸಿದ್ದಾನೆ. ಅದನ್ನು ನಾವು ಸಮರ್ಪಕವಾಗಿ ಮಾಡುವಂತವರಾಗಿರಬೇಕೆಂದು ದೇವರು ನಮ್ಮ ಜೀವನದಲ್ಲಿ ಎಕ್ಸ್ಪೆಕ್ಟ್ ಮಾಡುವಂತಾಗಿ. ಹಲ್ಲೆಲೂಯಾ. When we take the ownership, ನಾವು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳುವಾಗ ಮಾತ್ರ ಎಲ್ಲಾ ಕೆಲಸಗಳನ್ನ ನಮಗೆ ದೇವರು ಕೊಟ್ಟಂತ ದರ್ಶನದ ಮೇರೆಗೆ ಸಮರ್ಪಕವಾಗಿ ಕಟ್ಟುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಒಂದು ಮನೆ ಆದ್ರೆ, ಒಂದು ಕುಟುಂಬವಾದ್ರೆ ಆ ಕುಟುಂಬವನ್ನು ಹೇಗೆ ಕಟ್ಟಬೇಕೆಂಬುದು ಆತ್ಮಿಕ ವಿಷಯದಲ್ಲೂ ಉಳಿದಂತ ಎಲ್ಲಾ ವಿಷಯಗಳಲ್ಲೂ ಅದನ್ನು ಯಾವ ರೀತಿಯಲ್ಲಿ ಕಟ್ಟಬೇಕೆಂಬುದು ಆ ಮನೆಯ ಯಜಮಾನನು ಸರಿಯಾದ ಜವಾಬ್ದಾರಿಕೆ ತೆಗೆದುಕೊಂಡವನಾದ್ರೆ ಅದನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಾನೆ. ಸ್ತೋತ್ರ. ಯಾರು ಆ ಜವಾಬ್ದಾರಿಕೆ ತೆಗೆದುಕೊಳ್ಳುವುದಿಲ್ಲವೋ ಎಲ್ಲ ಏನು ಶೂನ್ಯವಾಗಿ, ಯಾವ ಕೆಲಸಗಳು ಸರಿಯಾಗಿ ನಡೆಯದೆ ಎಲ್ಲ ಮೂಲೆ ಗುಂಪಾದಂತ ಒಂದು ಸನ್ನಿವೇಶವನ್ನು ನಾವಲ್ಲಿ ನೋಡುತ್ತೇವೆ. ಸೊ ವಿ ನೀಡ್ ಟು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ. ನೆಹೆಮಾಯ 2ನೇ ಅಧ್ಯಾಯ 8-9 ವಚನ ನೋಡುವಾಗ, ಐ ಹ್ಯಾವ್ ನೋ ಟೈಮ್ ಟು ರೀಡ್ ಆಲ್ ದೋಸ್, ಬಟ್ 2ನೇ ಅಧ್ಯಾಯ 8-9 ವಚನ ನೋಡುವಾಗ ಕಟ್ಟುವವರು ಕೆಲಸಕ್ಕೆ ಬೇಕಾದ ಸಾಮಗ್ರಿಗಳನ್ನು ಕೂಡಿಸಿಕೊಳ್ಳಬೇಕು. ದೇ ಶುಡ್ ಕಲೆಕ್ಟ್ ದ ಮೆಟೀರಿಯಲ್ಸ್ ಫಾರ್ ದ ವರ್ಕ್. ಅಲ್ಲಿ ಅರಸನಲ್ಲಿ ನೆಹೆಮೀಯನು ಕೇಳುತ್ತಾನೆ, ನನಗಿಂತಿಂತ ವಸ್ತುಗಳು ಬೇಕು, ಸಾಮಗ್ರಿಗಳು ಬೇಕು ಎಂಬುದಾಗಿ. ಅರಸನು ಅದೆಲ್ಲವನ್ನ ಪೂರೈಸುವುದು ನಾವು ನೋಡುತ್ತೇವೆ. ಎಸ್, ದ ಬಿಲ್ಡರ್ಸ್ ಶುಡ್ ಕಲೆಕ್ಟ್ ದ ಮೆಟೀರಿಯಲ್ಸ್ ಫಾರ್ ದ ವರ್ಕ್. ಹಾಲೆಲೂಯಾ. ಅವರು ದೇವರು ತಮಗೆ ಒಪ್ಪಿಸಿದ ಕೆಲಸ ಯಾವುದೆಂಬುದನ್ನು ಗುರುತಿಸಿಕೊಂಡು ಆ ಕೆಲಸಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು, ಅದಕ್ಕೆ ಬೇಕಾದಂತ ಎಲ್ಲ ವಿಷಯಗಳನ್ನ ನಾವು ಸಮಯಗಳಲ್ಲಿ ಕೂಡಿಸಿಕೊಳ್ಳೋದು ಉತ್ತಮ ರೀತಿಯಲ್ಲಿ ನಡೆಸುವುದಕ್ಕೆ ಮುಂದಾಗಬೇಕು. ಆತ್ಮಿಕವಾಗಿ ಸಭೆಯನ್ನ ಮುನ್ನಡೆಸಬೇಕು ಅಂತಾದ್ರೆ, ಬೆಳೆಸಬೇಕು ಅಂತಾದ್ರೆ ಅದಕ್ಕೆ ಏನೆಲ್ಲ ಅನಿವಾರ್ಯವಾಗಿದೆಯೋ ಅದೆಲ್ಲವನ್ನ ಸಮಯಗಳಲ್ಲಿ ನಾವು ಮಾಡ್ತಾ ಇರಬೇಕು, ಕೂಡಿಸಿಕೊಳ್ಳಬೇಕು. ಉಪವಾಸ ಪ್ರಾರ್ಥನೆ ಆದ್ರೆ ಉಪವಾಸ ಪ್ರಾರ್ಥನೆ, ಉಜ್ಜೀವನ ಕೂಟಗಳಾದ್ರೆ ಉಜ್ಜೀವನ ಕೂಟ, ಯೂತ್ ಮೀಟಿಂಗ್ಸ್ ಆದ್ರೆ ಅದು ಹಾಗೆ, ಸಹೋದರ ಕೂಟಗಳಾದ್ರೆ ಹಾಗೆ, ಅಥವಾ ಕನ್ವೆನ್ಷನ್ಗಳಾದ್ರೆ ಹಾಗೆ, ಬೈಬಲ್ ಸ್ಟಡಿಗಳಾಗಿದ್ರೆ ಹಾಗೆ, ಇನ್ನು ಏನೇನು ಮಾಡಿ ನಾವು ನಮ್ಮ ಸಭೆಯನ್ನ ಆತ್ಮಿಕವಾಗಿ ಬಲಗೊಳಿಸುವುದಕ್ಕೆ, ಬೆಳೆಸುವುದಕ್ಕೆ ಸಾಧ್ಯವಿದೆಯೋ ಅದೆಲ್ಲವನ್ನ ಸಮರ್ಪಕವಾದ ರೀತಿಯಲ್ಲಿ ನಾವು ಗಮನಿಸಿ ಅದನ್ನ ಏರ್ಪಡಿಸುವಂತ ಜವಾಬ್ದಾರಿಕೆ ನಮಗಿದೆ. ಆ ಟೂಲ್ಸ್ ಗಳನ್ನೆಲ್ಲ ನಾವು ಅದಕ್ಕೆ ಬೇಕಾಗಿ ಸಂಗ್ರಹಿಸಿಕೊಳ್ಳಬೇಕಾಗಿದೆ. ಸ್ತೋತ್ರ. ಕೊನೆಯ ಕ್ಷಣದಲ್ಲಿ ಅದು ಯಾವುದು ಸಿಗುವುದಿಲ್ಲ, ಮುಂಚಿತವಾಗಿ ಎಲ್ಲವನ್ನ ನಾವು ಸಮರ್ಪಕವಾಗಿ ಮಾಡಲೇಬೇಕು. ಸ್ತೋತ್ರ. ಈ ಎಲ್ಲ ಕೆಲಸಗಳನ್ನ ಮಾಡುವಂತವರಿಗೆ ಅದರ ವಿಷಯದಲ್ಲಿ ಚೆನ್ನಾಗಿ ಗೊತ್ತಿದೆ, ಆದ್ರಿಂದ ನಾನು ಹೆಚ್ಚಾಗಿ ವಿವರಿಸುವಂತದಿಲ್ಲ. ಸ್ತೋತ್ರ. 8ನೇದಾಗಿ ನೆಹೆಮಾಯ 2ನೇ ಅಧ್ಯಾಯ 17-18 ವಚನಗಳಲ್ಲಿ, ನೆಹೆಮಾಯ ಚಾಪ್ಟರ್ 2 verse 17 and 18 ಅಲ್ಲಿ ಏನ್ ಹೇಳ್ತದೆ ಅಂದ್ರೆ, ಕಟ್ಟುವವರು ತಮ್ಮ ಜೊತೆ ಒಂದು ತಂಡವನ್ನು ರೂಪಿಸಿ ಕೆಲಸದ ಕುರಿತಾದ ವಿವರಣೆ ನೀಡಿ ಕೆಲಸಕ್ಕಾಗಿ ಉತ್ತೇಜನ ಪಡಿಸಬೇಕು. ದೇ ಶುಡ್ ಮೇಕ್ ಎ ಟೀಮ್ ಅಂಡ್ ಎಕ್ಸ್ಪ್ಲೈನ್ ದ ವರ್ಕ್ ಅಂಡ್ ಎನ್ಕರೇಜ್ ದೆಮ್. ದ ಬಿಲ್ಡರ್ಸ್ ಶುಡ್ ಹ್ಯಾವ್ ಎ ಟೀಮ್, ಎ ಗುಡ್ ಟೀಮ್. ಇಟ್ಸ್ ಎ ಕಲೆಕ್ಟಿವ್ ವರ್ಕ್, ಇಟ್ಸ್ ನಾಟ್ ಪರ್ಸನಲ್. ಒಬ್ಬನೇ ಮಾಡುವಂತದ್ದಲ್ಲ, ಕಲೆಕ್ಟಿವ್. ದೇವರು ಎಲ್ಲಾ ಕಡೆಗಳಲ್ಲಿ ಒಬ್ಬೊಬ್ಬರನ್ನು ದೇವರು ಇಟ್ಟಿದ್ದಾನೆ, ನೇಮಿಸಿದ್ದಾನೆ. ಸೊ ವಿ ನೀಡ್ ಟು ಹ್ಯಾವ್ ಎ ರೈಟ್ ಕೋಆಪರೇಷನ್ ವಿತ್ ಎವ್ರಿವನ್. ಎಲ್ಲರೂ ಕೈ ಜೋಡಿಸಿಕೊಳ್ಳಬೇಕು. ಅದು ಒಬ್ಬರ ಕೆಲಸ, ಅವರ ಕೆಲಸ, ಆ ಸಂಸ್ಥೆ ಕೆಲಸ, ಈ ಸಂಸ್ಥೆ ಕೆಲಸ, ಆ ಸಭೆಯ ಕೆಲಸ ಎಂಬುದಾಗಿ ನಾವು ಹಾಗೆ ಬಿಟ್ಬಿಡುವಂತದ್ದಲ್ಲ. ಅದು ಪಾಸ್ಟರ್ ಕೆಲಸ, ವಿಶ್ವಾಸಗಳ ಕೆಲಸ ಎಂಬುದಾಗಿ ಬಿಟ್ಬಿಡುವಂತದ್ದಲ್ಲ. ಪ್ರತಿಯೊಬ್ಬರಿಗೂ ಅದರಲ್ಲಿ ಜವಾಬ್ದಾರಿಕೆ ಇದೆ. ಎಲ್ಲರೂ ಕೈ ಜೋಡಿಸಬೇಕು. ಎಲ್ಲರೂ ಕೈ ಜೋಡಿಸಿ ಸಹಕರಿಸಿ ಅದನ್ನು ಮಾಡುವಾಗಲೇ ಆ ಕೆಲಸವನ್ನು ಸಮರ್ಪಕವಾಗಿ ಮಾಡುವುದು ಸಾಧ್ಯ. ನಾವು ಯಾರನ್ನು ಕಡೆಗಣಿಸುವುದಕ್ಕಾಗುವುದಿಲ್ಲ. ಯಾರು ಉಪಯೋಗ ಶೂನ್ಯ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಲ್ಲ. ಎಲ್ಲರೂ, ದೇ ಆರ್ ಎವ್ರಿ ಒನ್ ಇಸ್ ಇಂಪಾರ್ಟೆಂಟ್ ಇನ್ ದ ಸೈಟ್ ಆಫ್ ಗಾಡ್. ವಾಟ್ ಎವರ್ ದ ರೆಸ್ಪಾನ್ಸಿಬಿಲಿಟಿ ಯು ಹ್ಯಾವ್, ಯಾವ ಸ್ಥಾನದಲ್ಲಿ ಇದ್ರೂ ಕೂಡ
ಯಾವ ಜವಾಬ್ದಾರಿಗಳಿದ್ದರೂ ಕೂಡ ಬೇರೆಯವರನ್ನು ಕಡೆಗಣಿಸುವುದಕ್ಕೆ ನಿನಗೆ ಅವಕಾಶವಿಲ್ಲ, ಹಕ್ಕಿಲ್ಲ. ಅವನಿರುವಂತ ರೀತಿಯಲ್ಲಿ ಅವನಿಂದ ದೇವರು ಮಾಡಿಸಿಕೊಳ್ಳುವಂತ ಕಾರ್ಯಗಳಿದೆ. ಅದರಿಂದ ಅವನು ಪ್ರಾಮುಖ್ಯವಾದ ವ್ಯಕ್ತಿಯೇ. ಸೊ ಎಲ್ಲರನ್ನ ನಾವು ಗಣನೆಗೆ ತೆಗೆದುಕೊಳ್ಳಬೇಕು, ಎಲ್ಲರನ್ನ ಒಂದುಗೂಡಿಸಬೇಕು, ಎಲ್ಲರಿಗೂ ದೇವರ ಸೇವೆ ಕುರಿತಾದಂತಹ ವಿಷಯಗಳನ್ನು ನಾವು ವಿವರಿಸಬೇಕು. Many of the people, they do not know what to do, how to do, because they don't know. Nobody is teaching them, nobody is telling them, nobody is explaining them. ಅದನ್ನು ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ, ಆ ವಿಷಯವನ್ನ ತಿಳಿಸುವಾಗ, ದೇವರ ಹೃದಯವನ್ನು ಅವರೊಂದಿಗೆ ಹಂಚಿಕೊಳ್ಳುವಾಗ, they will know, they will understand the importance of the ministry of God. ದೇವರ ಸೇವೆಯ ಸಭೆಯಲ್ಲಿ ತಮ್ಮ ಜವಾಬ್ದಾರಿಗಳು, ತಮ್ಮ ಕರ್ತವ್ಯಗಳು ಏನೆಂಬುದನ್ನ they will also understand and they will do it. ಇದೆಲ್ಲ ಪಾಸ್ಟರ್ ಮಾಡ್ಬೇಕು, ಎಲ್ಲ ಪಾಸ್ಟರ್ ಒಬ್ಬರೇ ಮಾಡ್ತಾರೆ. ಅದನ್ನ ಆತ್ಮಿಕರು, ಅದ ವಿಶ್ವಾಸಿಗಳು ಅವರು ದೂರವಾಗಿರ್ತಾರೆ. ಅವ್ರನ್ನ ಏನು ನಾವು ವಿಷಯಗಳಿಗೆ ಅಷ್ಟೊಂದು ಸಹಕರಿಸುವಂತದ್ದಿಲ್ಲ. ಅದು ಎಲ್ಲಿ ಸಭಾಪಾಲಕರು ವಿಶ್ವಾಸಿಗಳನ್ನು ಏನು ಈ ಒಂದು ಸೇವೆ ಕಾರ್ಯ ತೊಡಗಿಸಿಕೊಳ್ತಾರೋ ಅಲ್ಲಿ ನಾವು ಗಮನಿಸ್ತೇವೆ, ಅಲ್ಲಿ ಸಭೆ ಬೆಳೀತಾ ಇರುವುದು. ಮನೆಯಲ್ಲಾದ್ರೂ ಅಷ್ಟೇನೆ, ಎಲ್ಲ ವಿಷಯಗಳಲ್ಲೂ ಹಾಗೆ. ಯಾರನ್ನು ಯಾವ ವಿಷಯದಲ್ಲಿ ಕಡೆಗಣಿಸುವ ಹಾಗಿಲ್ಲ. ದೇವರು ಅವ್ರನ್ನ ಆರಿಸಿದ್ದಾರೆ, ಅವ್ರ ಮೂಲಕವಾಗಿ ಮಾಡುವಂತ ಒಂದು ಕಾರ್ಯದವರಲ್ಲಿದೆ. ನೆಹೆಮೀಯನು ಹಾಗೆ ಮಾಡ್ತಾ ಇಲ್ಲ, ಒಬ್ಬನೇ ಮಾಡ್ತಾ ಇಲ್ಲ. ಕೆಲವರನ್ನೆಲ್ಲ ಕೂಡಿಸಿಕೊಂಡು ಅವರಿಗೆ ಪ್ರೇರೇಪಣೆ ಕೊಟ್ಟು ಅವರಿಗೆ ವಿವರಿಸಿ ಅವ್ರ ಮೂಲಕವಾಗಿ ಆ ಕೆಲಸವನ್ನ ಮಾಡುವುದಕ್ಕೆ ಮುಂದಾಗುವಂತದ್ದು ನಾವಲ್ಲಿ ಗಮನಿಸುತ್ತೇವೆ. ಸ್ತೋತ್ರ, ಹಲ್ಲೆಲೂಯಾ. ಸೊ we need to make a team, explain and encourage them. 9ನೇದಾಗಿ ನೆಹೆಮಾಯ 2:3 ನಾವು ನೋಡುತ್ತೇವೆ, ಕಟ್ಟುವವರು ಪ್ರತ್ಯೇಕವಾದ ಗುರಿಯನ್ನು ಹೊಂದಿರಬೇಕು ಮತ್ತು ಅದರಲ್ಲೇ ಗಮನ ಕೇಂದ್ರೀಕರಿಸಬೇಕು. They should focus on to a particular task. ಅಂದ್ರೆ ಎಲ್ಲ ಕಲಬೆರಕೆ ಮಾಡಿಕೊಳ್ಳುವಂತದಲ್ಲ. They should have a particular task. ಈಗ ನೆಹೆಮೀಯನ ಟಾಸ್ಕ್ ಏನಂದ್ರೆ ಪೌಳಿ ಗೋಡೆ ಕಟ್ಟುವಂತ, ಅದು ಬಿಟ್ಟರೆ ಬೇರೆ ಯಾವುದೂ ಅಲ್ಲ. ಬೇರೆ ಎಷ್ಟೋ ಕೆಲಸಗಳಿದೆ ನಿಜ, ಬಟ್ now he is not giving importance to that. ಎಲ್ಲಾ ಕೆಲಸಗಳು ಪ್ರಾಮುಖ್ಯವಾದದ್ದೇ, ಆದರೆ ಅದರಲ್ಲಿ ಅತಿ ಪ್ರಾಮುಖ್ಯವಾದದ್ದು ಪೌಳಿ ಗೋಡೆಯನ್ನು ಕಟ್ಟುವಂತ, ಭದ್ರಪಡಿಸುವಂತದ್ದು. ಅದನ್ನ ಸೊ ವಿ ಶುಡ್ ಹ್ಯಾವ್ ಎ ಪರ್ಟಿಕ್ಯುಲರ್ ಟಾಸ್ಕ್. ನಮ್ಮ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತ ಯಾವುದೇ ಕಾರ್ಯಗಳಿಗೆ ಹೋಗದೆ ದೇವರು ಕೊಟ್ಟಿರುವಂತಹ ಅತಿ ಪ್ರಾಮುಖ್ಯವಾದ ಕೆಲಸವನ್ನು ಗುರುತಿಸಿಕೊಂಡು ಅದನ್ನು ಮಾಡೋದಕ್ಕೆ ನಾವು ಮುಂದಾಗುವಾಗ ಉಳಿದ ಕೆಲಸಗಳ ನಂತರ ನಾವು ಇನ್ನಷ್ಟು ಉತ್ತಮ ರೀತಿ ಸಮರ್ಪಕವಾದ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಸೈತಾನನು, ಈ ಲೋಕವು ನಮ್ಮನ್ನು ಬೇರೆ ಬೇರೆ ಕಡೆಗೆ ಸೆಳೆಯುತ್ತಾ ಇದೆ. ನಮ್ಮ ಕುಟುಂಬದ ವಿಷಯಗಳ ಕಡೆಗೆ ಸೆಳೆಯುತ್ತಾ ಇರ್ತದೆ, ನಮ್ಮ ಮಕ್ಕಳ ವಿಷಯದಲ್ಲಿ ಸೆಳೆಯುತ್ತಾ ಇರ್ತದೆ, ಏನೇನೋ ಕಾರ್ಯಗಳು ನಮ್ಮನ್ನು ಸೆಳೆಯುತ್ತಾ ಇರ್ತದೆ. ಸೊ ದೇವರ ಸೇವೆಯ ಅತಿ ಪ್ರಾಮುಖ್ಯವಾದ ಕಾರ್ಯಗಳು ಅದು ಮೊಟಕುಗೊಳ್ಳುತ್ತಾ ಇದೆ, ಅದು ಮೂಲೆ ಗುಂಪಾಗುತ್ತಾ ಇದೆ. ಲೆಟ್ ಅಸ್ ಗಿವ್ the concentration to the right work which the Lord has given to us. Hallelujah. ದೇವರು ಕೊಟ್ಟಂತಹ ಆ ಕೆಲಸದ ವಿಷಯದಲ್ಲಿ ನಾವು ಸರಿಯಾದ ಗುರಿಯನ್ನು ಇಟ್ಟುಕೊಳ್ಳುವಂತವರಾಗಿರೋಣ. ಕೊನೆಯದಾಗಿ ನೆಹೆಮಾಯ 2:18 ನಾವು ನೋಡುತ್ತೇವೆ, ಕಟ್ಟುವವರು ಕೆಲಸದ ಮೇಲೆ ಸಕಾರಾತ್ಮಕ ಮನೋಭಾವನೆ ಹೊಂದಿರಬೇಕು. 2:18 ಕಟ್ಟುವವರು ಕೆಲಸದ ಮೇಲೆ ಸಕಾರಾತ್ಮಕ ಮನೋಭಾವನೆ ಹೊಂದಿರಬೇಕು. They should have a positive attitude towards the work. They should have a positive attitude towards the work. ಕೆಲಸದ ವಿಷಯದಲ್ಲಿ ರೈಟ್ ಸ್ಪಿರಿಟ್ ಇರಬೇಕು. ಅದನ್ನೇ ನಾವು ಪ್ರಾರಂಭವಾಗಿ ಓದಿದ್ದು. ಅವ್ರು ಹೇಳ್ತಾ ಇದ್ದಾರೆ, ಆಗ ಅವರು ಅಂದ್ರೆ ಅಲ್ಲಿ ಆ ತಂಡದಲ್ಲಿದ್ದಂತ ಎಲ್ಲರೂ ಅವ್ರು ಹೇಳ್ತಾ ಇದ್ದಾರೆ, ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡ್ರು. ಈಗ ಅವರೆಲ್ಲ ಒಟ್ಟಾಗಿ ಹೇಳ್ತಾ ಇದ್ದಾರೆ, ಇದೊಂದು ಒಳ್ಳೆಯ ಕೆಲಸ. ಹಲ್ಲೆಲೂಯಾ. ಅದುವರೆಗೆ ಅವರು ಅದೊಂದು ಒಳ್ಳೆ ಕೆಲಸವಾಗಿ ತೆಗೆದುಕೊಂಡಿರಲಿಲ್ಲ. ಈಗ ನೆಹೆಮೀಯನೆಲ್ಲವನ್ನು ವಿವರಿಸಿದಾಗ ಅವ್ರ ಜೊತೆಯಾಗಿ ಹೇಳುತ್ತಿದ್ದಾರೆ, ಇದು ಒಳ್ಳೆಯ ಕೆಲಸ. ಅಲ್ಲಿವರೆಗೆ ಅವರಿಗೆ ನೆಗೆಟಿವ್ ಮನೋಭಾವನೆ ಇತ್ತು, ಆದ್ರೆ ಈಗ ಒಂದು ಪಾಸಿಟಿವ್ ಮನೋಭಾವನೆಗೆ ಬಂದಿದ್ದಾರೆ, ಸಕಾರಾತ್ಮಕ ಮನೋಭಾವನೆಗೆ ಬಂದಿದ್ದಾರೆ. ವಿ ಶುಡ್ ಹ್ಯಾವ್ ಎ ರೈಟ್ ಸ್ಪಿರಿಟ್ ಇನ್ ದ ವರ್ಕ್ ಆಫ್ ಗಾಡ್. ಹಾಗೆ ಮಾಡುವಾಗ ನಾವು ಗಲಿಬಿಲಿಗೊಳಗಾಗುವುದಿಲ್ಲ, ಗೊಂದಲಕ್ಕೊಳಗಾಗುವುದಿಲ್ಲ. ಒಬ್ಬನು ಅದು ಅಂದ್ರೆ ಬಾಬೆಲ್ ಗೋಪುರ ಕಟ್ಟುವಾಗ ದೇವರು ಅವರ ಭಾಷೆಯನ್ನು ಕಲಕಿದಾಗ ಅಲ್ಲಿ ಗಲಿಬಿಲಿ ಉಂಟಾಯಿತು. ಒಬ್ಬನಿಗೆ ಹೇಳುದು ಇನ್ನೊಬ್ಬನಿಗೆ ಗೊತ್ತಾಗಲಿ, ಎಲ್ಲ ಗೊಂದಲಮಯವಾಗಿಬಿಡ್ತು. ಅದು ಅನೇಕ ಸಂದರ್ಭಗಳಲ್ಲಿ ದೇವರ ಸೇವೆಯಲ್ಲಿ ಕೂಡ ಕಾಣಿಸ್ತು, ಎಲ್ಲ ಗೊಂದಲಮಯವಾಗಿ ಬಿಡುತ್ತೆ. ಲೆಟ್ ಅಸ್ ಹ್ಯಾವ್ ಎ ರೈಟ್ ಸ್ಪಿರಿಟ್. ಇದು ಒಳ್ಳೆಯ ಕೆಲಸ, ದೇವರ ಕೆಲಸ, ಸಭೆಯನ್ನ ಕಟ್ಟುವಂಥದ್ದು, ದೇವರ ರಾಜ್ಯವನ್ನು ವಿಸ್ತರಣೆ ಮಾಡುವಂಥದ್ದು, ಎಲ್ಲ ಕಾರ್ಯಗಳನ್ನು ಮಾಡುವುದು ದೇವರ ಜನರೇ. ನಮಗೆ ದೇವರು ಕೊಟ್ಟಂತ ಅತ್ಯುತ್ತಮವಾದ ಕೆಲಸ, ಒಳ್ಳೆಯ ಕೆಲಸ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇನ್ ದ್ಯಾಟ್ ಸ್ಪಿರಿಟ್. ಇದು ಉತ್ತಮವಾದದ್ದು. ಇದು ಒಂದು ಹೊರೆ ಎಂಬುದಾಗಿ ನಾವು ಅಂದುಕೊಳ್ಳದೆ
ಇದು ದೇವರು ನನಗೆ ಕೊಟ್ಟಂತ ಒಂದು ಧನ್ಯತೆ, ಒಂದು ಆಶೀರ್ವಾದ, ಒಂದು ಶ್ರೇಷ್ಠವಾದ ಕೆಲಸ. ಇದು ಒಳ್ಳೆಯ ಕೆಲಸ. ಇದಕ್ಕಿಂತ ಉತ್ತಮವಾದ, ಇದಕ್ಕಿಂತ ಒಳ್ಳೆಯದು ಬೇರೆ ಯಾವುದೂ ಇಲ್ಲ. ಕರ್ತನ ಸೇವೆಗಿಂತ ಉನ್ನತವಾದದ್ದು, ಉತ್ತಮವಾದದ್ದು, ಒಳ್ಳೆಯದು ಬೇರೆ ಯಾವುದೂ ಇಲ್ಲ ಪ್ರಿಯರೇ. ಯು ನೋ ದ್ಯಾಟ್ ಒನ್. ನಿಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ಹಾಗೆ ಸಕಾರಾತ್ಮಕವಾಗಿ ನಾವು ತೆಗೆದುಕೊಳ್ಳೋಣ. ದೇವರ ಕೆಲಸವನ್ನು ಮಾಡೋಣ. ಕರ್ತನ ಬರೋಣ ಹತ್ತಿರವಾಗಿದೆ. ಕರ್ತನ ಬರೋಣಕ್ಕಾಗಿ ನಾವು ಸಿದ್ಧವಾಗುವಾಗ, ಸಭೆಯನ್ನು ಕಟ್ಟುವಾಗ, ಆ ವಿಶ್ವಾಸಿಗಳನ್ನು ಆತ್ಮಿಕವಾಗಿ ಬೆಳೆಸುವಾಗ, ನಮ್ಮ ಕುಟುಂಬಗಳನ್ನು ಕರ್ತನಲ್ಲಿ ಬೆಳೆಸುತ್ತಿರುವಾಗ, ಅಲ್ಲಿ ಎಲ್ಲವೂ ಪಾಸಿಟಿವ್ ಮನೋಭಾವದಲ್ಲಿ ತೆಗೆದುಕೊಂಡು ದೇವರು ನನ್ನ ಸಂಗಡ ಇದ್ದಾನೆ, ದೇವರು ಕೊಟ್ಟ ಕೆಲಸ, ದೇವರ ಕಾರ್ಯಗಳು ಇದು ಒಳ್ಳೆಯದು ಎಂಬುದಾಗಿ ಭಾವಿಸಿಕೊಂಡು ಆ ಕೆಲಸವನ್ನು ನಾವು ಮಾಡುವಾಗ ಕೆಲಸ ಯಾವಾಗ ಒಳ್ಳೆಯದಾಗಿರುತ್ತದೆ, ಸಮರ್ಪಕವಾಗಿರುತ್ತದೆ. ಅದನ್ನ ಅತ್ಯುತ್ತಮವಾದ ರೀತಿ ನಿರ್ವಹಣೆ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ನನ್ನೊಂದಿಗೆ ಇಷ್ಟು ಸಮಯ ಕುಳಿತು ತಾಳ್ಮೆಯಿಂದ ದೇವರ ವಚನವನ್ನ ಧ್ಯಾನಿಸಿದ ನಿಮ್ಮೆಲ್ಲರಿಗೂ ನನ್ನ ವಿಶೇಷವಾದ ವಂದನೆಗಳು. ಕರ್ತನ ಆಶೀರ್ವಾದ ಮಾಡಿ. ನೀವೆಲ್ಲರೂ ಕರ್ತನ ಸೇವೆಯಲ್ಲಿದ್ದೀರಾ. ಕರ್ತನ ಸೇವೆಯನ್ನು ನಾವು ಇನ್ನಷ್ಟು ಉತ್ತಮವಾಗಿ ಮಾಡೋಣ. ಉತ್ತಮ ನಿರ್ವಹಣೆಯನ್ನ ತೋರಿಸೋಣ. ಉತ್ತಮವಾದ ನಿರ್ಮಾಣ ಕೆಲಸವನ್ನು ನಾವು ಮಾಡೋಣ. ಕರ್ತನೊಂದಿಗೆ ಕೈ ಜೋಡಿಸೋಣ. ಕರ್ತನು ನಮ್ಮನ್ನು ಅದಕ್ಕಾಗಿ ಎದುರು ನೋಡುತ್ತಾ ಇದ್ದಾನೆ. ಲೆಟ್ ದಿಸ್ ಗ್ರೂಪ್, ದ ಬಿಲ್ಡರ್ಸ್ ಗ್ರೂಪ್, ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಹಾಲೆಲೂಯಾ. ಅದು ಕರ್ತನ ರಾಜ್ಯದ ಅಭಿವೃದ್ಧಿಗೆ ಯಾವತ್ತು ಈ ಒಂದು ಗ್ರೂಪ್, ಈ ತಂಡ ಅದೊಂದು ಕಾರಣವಾಗಿರಲಿ, ಅದೊಂದು ಉತ್ತೇಜನವಾಗಿರಲಿ, ಅದು ಉಪಯೋಗಿಸಲ್ಪಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ, ಪ್ರಾರ್ಥಿಸ್ತೇನೆ. ನಾವು ಜೊತೆಯಾಗಿ, ತಂಡವಾಗಿ ನಾವು ಕರ್ತನ ಸೇವೆಯನ್ನು ಮಾಡೋಣ. ಇನ್ನಷ್ಟು ಕರ್ತನ ರಾಜ್ಯದ ವ್ಯಾಪ್ತಿಗೆ ಅದು ಕಾರಣವಾಗಲಿ. ಥ್ಯಾಂಕ್ ಯು ಜೇಸನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಅಂಡ್ ಜೋಯ್ ಸರ್, ಪ್ಲೀಸ್, ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ನನ್ನೊಂದಿಗೆ ಸಹಕರಿಸಿದ ದೇವರ ವಾಕ್ಯ ಧ್ಯಾನಿಸಿ ಎಲ್ಲರಿಗೂ ವಂದನೆಗಳು. ನಾನು ಕೆಲವು ಪಾಯಿಂಟ್ಗಳನ್ನು ಅಷ್ಟೇ ಹಂಚಿದ್ದೇನೆ, ಅದನ್ನೆಲ್ಲ ಹೆಚ್ಚಾಗಿ ವಿವರಿಸುವುದು ನಮ್ಮಲ್ಲಿ ಸಮಯ ಇರಲಿಲ್ಲ. ಬಟ್ ಐ ಬಿಲೀವ್ ದಟ್ ವಿಲ್ ಹೆಲ್ಪ್ ಆಲ್ ಆಫ್ ಅಸ್. ಎಲ್ಲರಿಗೂ ಪ್ರಯೋಜನವಾಗಿರುತ್ತದೆ. ಕರ್ತನ ಸೇವೆಯನ್ನು ನಾವು ಮಾಡೋದಕ್ಕೆ ಮುಂದಾಗೋಣ. ಕರ್ತನ ಮಾತೃ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. Thank you.